ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಈ ದಿನ ಏನಪ್ಪ ಅಂತಂದರೆ ನಿಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುವಂತಹ ದಿನ. ಯಾಕಪ್ಪ ಅಂತಂದರೆ ನಾನು ಎಲ್ರಿಗೂ ಈ ಡಿಪ್ಲೊಮಾ ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ಒಂದು ಏನೋ ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಬೇಕು ಅಂದ್ಕೊಂಡು ಒಂದು ಸಣ್ಣದಾದ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಆ ಯೂಟ್ಯೂಬ್ನ ನೀವೆಲ್ಲ ಮೆಚ್ಚಿ ನನ್ನ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ. 1000 ಜನ ಸಬ್ಸ್ಕ್ರೈಬ್ ಆಗಿದ್ದೀರ, 1000 ಜನ ಇಲ್ಲಿ ತನಕ ನೋಡಿ. 1000 ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಕಾರಣ ನೀವೇ ನನ್ನ ಈ ಚಾನಲನ್ನು ಬೆಳೆಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ. ನಿಮಗೆ ಇದೇ ಥರ ನಾನು ವೀಡಿಯೋಸ್ಗಳನ್ನ ಖಂಡಿತ ಬಿಡ್ತಾ ಇರ್ತೀನಿ, ಎಲ್ಲ ನೋಡಿ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಅವರೆಲ್ಲ ಪಾಸ್ ಆಗಬೇಕು. ಯಾರು ಈಗ M2 ಯಾರ್ದಿದೆ ಪಾಸ್ ಆಗಬೇಕು, M1 ಯಾರ್ದಿದೆ ಪಾಸ್ ಆಗಬೇಕು, CET ಯಾರು ನೋಡ್ತಾ ಇದ್ದೀರಾ ಒಳ್ಳೆ ರ್ಯಾಂಕ್ ತಗೋಬೇಕು ನೋಡಿ. ಅದೇ ನನ್ನ ಉದ್ದೇಶ ಅಂತ ಹೇಳ್ತಾ 1000 ಸಬ್ಸ್ಕ್ರೈಬರ್ಸ್ ಆಗಿದೆ. ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ರೀತಿ ನನ್ನ ಚಾನಲನ್ನು ಹೆಚ್ಚು ಬೆಳೆಸಿ ಅಂತ ಹೇಳ್ತಾ ನೋಡಿ. ಈಗ ನಿಮಗೆ M2 ನೋಡಿ, M2ದು ಒಂದು 30 ವಿಡಿಯೋಸ್ ಮಾಡಿದ್ದೀನಿ ಈ ತನಕ. ಒಂದು 30 ವಿಡಿಯೋಸ್ ಇದೆ. ಎಲ್ಲ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ, ಆಯಿತಾ? ನೀವು ಒಂದನ್ನು ನೆನ್ಪಿಟ್ಕೋಬೇಕು, ಏನಪ್ಪ ನೋಡಿ, M2 ಪಾಸ್ ಮಾಡೋದು ಹೆಂಗೆ, M1 ಪಾಸ್ ಮಾಡೋದಕ್ಕೆ ಒಂದು ಹೊಸದೊಂದು ಬಿಟ್ಟಿದ್ದೀನಿ. ಯಾಕಪ್ಪ M1 ಹೊಸದಾಗಿ ಬಿಟ್ಟೆ ಅಂದರೆ, M1 ನೋಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ನಾನು. ಒಂದು 10 ಡೇಸಲ್ಲಿ ಹೆಂಗೆ M1 ಪಾಸ್ ಮಾಡೋದು, ಏನೇನು ಓದಬೇಕು, ಇಂಪಾರ್ಟೆಂಟ್ ಆಗಿರೋದು ಮಾಡ್ತಾ ಇದ್ದೀನಿ. M2ಗೆ ನಾನು ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ? ಇನ್ನೂ ಒಂದು ನಿಮ್ಗೆ ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್ ಹೇಳ್ತೀನಿ, ದಯವಿಟ್ಟು ಎಲ್ಲ ಕೇಳಿಸ್ಕೋಬೇಕು ನೀವು, ಆಯಿತಾ? ತುಂಬ ಇಂಪಾರ್ಟೆಂಟು. ಪಾಸ್ ಮಾಡೋದು ಎಷ್ಟು ಈಸಿ ನೋಡಿ ಹೇಳ್ಕೊಡ್ತೀನಿ. ಈಗ ನಿಮಗೆ ಎಕ್ಸಾಮಲ್ಲಿ M2 ಎಕ್ಸಾಮಲ್ಲಿ M2ನೂ ಅಷ್ಟೇ, M1ನೂ ಅಷ್ಟೇ ನೋಡಿ. M2 ಹೇಳ್ತೀನಿ ಈಗ. 3 ಮಾರ್ಕ್ಸ್ದು 10 ಪ್ರಶ್ನೆಗೆ ಆನ್ಸರ್ ಮಾಡಬೇಕು ನೀವು. 3 ಮಾರ್ಕ್ಸ್ದು ಎಷ್ಟು ಪ್ರಶ್ನೆಗೆ 10 ಪ್ರಶ್ನೆಗೆ ಆನ್ಸರ್ ಮಾಡಬೇಕು. 10 ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ನಿಮಗೆ 30 ಮಾರ್ಕ್ಸ್ ಕೊಟ್ಟಿರ್ತಾರೆ, ಆಯಿತಾ? ಅದೇ ಥರ ಇದು 5 ಮಾರ್ಕ್ಸ್ದು 8 ಆನ್ಸರ್ ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು ಅಂತ ಹೇಳ್ತಾ ಇರೋದು. 3 ಮಾರ್ಕ್ಸ್ದು 10 ಕ್ವಶನ್ಸ್ ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್ದು 8 ಕ್ವಶನ್ಸ್ ಆನ್ಸರ್ ಮಾಡಬೇಕು, 6 ಮಾರ್ಕ್ಸ್ದು 5 ಕ್ವಶನ್ ಆನ್ಸರ್ ಮಾಡಬೇಕು. ಅಂದರೆ 5 ಮಾರ್ಕ್ಸ್ದು 8 ಕ್ವಶನ್ಸ್ ಅಂದರೆ ನಿಮಗೆ 40 ಮಾರ್ಕ್ಸ್ ಆಗುತ್ತೆ. ಇದು 5 ಮಾರ್ಕ್ಸ್ದು 6 ಮಾರ್ಕ್ಸ್ದು 5 ಕ್ವಶನ್ಸ್ ಇದೆ. 6ದು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು ನೀವು, ಆಯಿತಾ? ಅಟೆಂಡ್ ಮಾಡಿದ್ರೆ ನಿಮಗೆ ಎಷ್ಟು 30 ಬರುತ್ತೆ. 30 ಮಾರ್ಕ್ಸ್ ಟೋಟಲ್ಲು 100 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕು. ನೀವು ಆನ್ಸರ್ ಮಾಡಬೇಕಾಗಿರೋದು 100 ಮಾರ್ಕ್ಸ್ಗೆ, ಸರಿನಾ? ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ ನೀವು? 23ಕ್ಕೆ ಆನ್ಸರ್ ಮಾಡಬೇಕು, ಸರಿನಾ? ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನೀವು 23 ಪ್ರಶ್ನೆ ಆನ್ಸರ್ ಮಾಡಿದಾಗ ನಿಮಗೆ ಆ 23 ಪ್ರಶ್ನೆಗೆ ಕಡಿಮೆ ಅಂದರೆ 2 ಮಾರ್ಕ್ ತಗೋಬೇಕು ನೀವು. ಈಗ ಒಂದೊಂದೇ ತಗೋತೀರಾ ಅಂದ್ಕೊಳ್ಳಿ, 23 ಪ್ರಶ್ನೆಗೂ ನೀವು ಅಟೆಂಡ್ ಮಾಡಿದಾಗ 1 ಮಾರ್ಕ್ ತಗೊಂಡ್ರು ನಿಮಗೆ ನೋಡಿ 23 ಮಾರ್ಕ್ಸ್ ಬರುತ್ತೆ, ಆಯಿತಾ? ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆ 6 ನಂಬರ್ ಪ್ರಶ್ನೆಗೆ 6 ನಂಬರ್ ತಗೊಳಕ್ಕಾಗಿಲ್ಲ ಅಂದರೆ 2 ತಗೊಳ್ಳಿ. 2 ತಗೊಳಂಗೆ ಕಲ್ತ್ಕೋಬೇಕು, ಅಂದರೆ ಎಲ್ಲ ಕಲ್ತ್ಕೋಬೇಕು. ಅಟ್ಲೀಸ್ಟ್ 2 ಮಾರ್ಕಾರ ತಗೋಬೇಕು. ಈಗ ನೋಡಿ 23 1 ಮಾರ್ಕ್ ತಗೋಬಿಟ್ರು 23 ಪ್ರಶ್ನೆಗೆ 23 ಮಾರ್ಕ್ಸ್ ಬಂದ್ಬಿಡ್ತದೆ. 2 ತಗೋಬಿಟ್ರೆ ಎಲ್ಲ ಪ್ರಶ್ನೆಗೂ ನೀವು 2 ಮಾರ್ಕ್ಸ್ ತಗೋಬಿಟ್ರೆ ನೋಡಿ 46 ಮಾರ್ಕ್ಸ್ ಬಂದ್ಬಿಡ್ತದೆ, ಪಾಸ್ ಅಲ್ವಾ? ನೋಡಿ, ಪಾಸ್ ಮಾಡೋದು ತುಂಬ ಸುಲಭ. ಆಮೇಲೆ ನೀವು 100% ಎಲ್ಲ ಓದಿದ್ರೆ 5 ಮಾರ್ಕಲ್ಲಿ ಮಿನಿಮಮ್ ನೋಡಿ. ನಾನು ತುಂಬ ಮಿನಿಮಮ್ ಹೇಳ್ತಾ ಇದ್ದೀನಿ, ಬರೀ ಒಂದೊಂದೇ ತಗೊಳ್ಳಿ, ಆಯಿತಾ? ನಿಮಗೆ ಈಗ ನಾನು 23 ಪ್ರಶ್ನೆ ಆನ್ಸರ್ ಮಾಡ್ತೀರಾ ನೀವು ಅಲ್ವಾ? 23 ಪ್ರಶ್ನೆಗೆ ಒಂದೊಂದು ಮಾರ್ಕ್ ಹೆಂಗೆ ತಗೊಳ್ಳೋದು? ನೀವು ಅಟೆಂಡ್ ಮಾಡಿಬಿಟ್ಟು ಈಗ ಅದ್ರದ್ದು ಏನೋ ಒಂದು ಫಾರ್ಮುಲಾ ಬರೆದಿದ್ರೆ 1 ಮಾರ್ಕ್ ಕೊಟ್ಬಿಡ್ತಾರೆ. ಯಾವುದೋ ಒಂದು ಪ್ರಾಬ್ಲಮ್ದು ಅದು ರಿಲೇಟೆಡ್ ಫಾರ್ಮುಲಾ ಇದ್ರೆ 1 ಮಾರ್ಕ್ ಬರುತ್ತೆ. ಅದೇ ಥರ 1 ಮಾರ್ಕ್ ಬಂತು ಅಂದ್ಕೊಳ್ಳಿ, 23 ಪ್ರಶ್ನೆನೂ ಆನ್ಸರ್ ಮಾಡ್ತೀರಾ, 1 ಮಾರ್ಕ್ ಬಂತು. ಸರ್ 23 ಮಾಡೋಕ್ಕಾಗಲ್ಲ, ಎಲ್ಲ ಓದಿರಲ್ಲ
ನೀವು ಅನ್ಕೊಂಡ್ರೆ ಆಯ್ತಪ್ಪ ಬೇಡವೇ ಬೇಡ, 20 ಅನ್ಕೊಳ್ಳೋಣ ಸಾಕು. 20 ಕ್ವಶನ್ ಅಟೆಂಡ್ ಮಾಡ್ತೀರಾ, ಎಲ್ಲದಕ್ಕೂ ಒಂದೊಂದು ಬರುತ್ತೆ, 20 ಮಾರ್ಕ್ಸ್. ಸರಿನಾ? ಈ 20 ಕ್ವಶನ್ಸ್ ಅಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೋತೀನಿ. ನೀವು 3 ಮಾರ್ಕ್ಸ್ ಒಂದು 5 ಕ್ವಶನ್ಸ್ ಆನ್ಸರ್ ಮಾಡಿರ್ತೀರಾ ಅನ್ಕೊಳ್ಳಿ. ಆಮೇಲೆ 5 ಮಾರ್ಕ್ಸ್ ಒಂದು 5 ಆನ್ಸರ್ ಮಾಡಿರ್ತೀರಾ. 6th ಒಂದು 3 ಕ್ವಶನ್ಸ್ ಆನ್ಸರ್ ಮಾಡಿರ್ತೀರಾ. 5 5 10 5 5 5 13 ಆಗುತ್ತೆ. 20 ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ. 3 ಮಾರ್ಕ್ಸ್ದು ಒಂದು 8 ಕ್ವಶನ್ಸ್ ಅನ್ಕೊಳ್ಳೋಣ, 2 ಗೊತ್ತಿರಲ್ಲ ಆಯ್ತಾ. 8 ಮಾಡ್ತೀನಿ, 8 ಕ್ವಶನ್ ಆನ್ಸರ್ ಮಾಡಿರ್ತೀರಾ. ಇದೊಂದು ಸ್ವಲ್ಪ ಜಾಸ್ತಿ ಹಾಕೋಣ, ಒಂದು 6 ಬೇಡ, ಇದೊಂದು 8 ಅನ್ಕೊಳ್ಳಿ, 16, ಇದೊಂದು 4 ಆಯ್ತಾ. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿರ್ತೀನಿ. ಇಲ್ಲ ಬೇಕಂದ್ರೆ 6 ಮಾರ್ಕ್ಸ್ ಇಲ್ಲ ಸರ್ ಗೊತ್ತಿಲ್ಲ ಜಾಸ್ತಿ ಅಂದ್ರೆ ಬೇಕಾದ್ರೆ ಇದು 10 ಮಾಡ್ಕೊಳ್ಳೋಣ ಆಯ್ತಾ. ಇದು 10 ಕ್ವಶನ್ಸ್, 8 ಕ್ವಶನ್, ಇದೊಂದು 3 ಪ್ರಶ್ನೆ ಆನ್ಸರ್ ಮಾಡಿರ್ತೀರಾ ಅನ್ಕೊಳ್ಳಿ. ಇದು 3 ಮಾರ್ಕ್ಸ್ದು, 5 ಮಾರ್ಕ್ಸ್ದು, 6 ಮಾರ್ಕ್ಸ್ದು. 3 ಮಾರ್ಕ್ಸ್ದು, 5 ಮಾರ್ಕ್ಸ್ದು, 6 ಮಾರ್ಕ್ಸ್ದು ಇಷ್ಟಿಷ್ಟು ಪ್ರಶ್ನೆ ಆನ್ಸರ್ ಮಾಡಿರ್ತೀರಾ. ಎಷ್ಟಾಯ್ತು? 10 8 18 18 ಎರಡೇ ತಗೊಳ್ಳಿ. ಎಲ್ಲದಕ್ಕೂ ಒಂದೊಂದು ಬರುತ್ತೆ ಅನ್ಕೊಳ್ಳಿ. ಟೋಟಲ್ 20 ಕ್ವಶನ್ಸ್ ಆನ್ಸರ್ ಮಾಡಿರ್ತೀರಲ್ವಾ, ಎಲ್ಲದಕ್ಕೂ ಒಂದೊಂದು ಮಾರ್ಕು, 1 ಮಾರ್ಕ್ ಬರಂಗ್ ಬರ್ದಿರ್ತೀರಾ. ನಿಮಗೆ 20 ಬಂದ್ಬಿಡ್ತು. ಈಗ ನೀವು ನನ್ನ ವಿಡಿಯೋಗಳನ್ನ ಎಲ್ಲ ನೋಡಿದ್ರೆ ಮಿನಿಮಮ್ ನೋಡಿ, ನಾನು ಏನು ಹೇಳ್ತೀನಿ ಕೇಳ್ಕೊಳ್ಳಿ. ಮಿನಿಮಮ್ ನೀವು 6 ಮಾರ್ಕ್ಸ್ದು ಒಂದಂತೂ ಕರೆಕ್ಟ್ ಮಾಡ್ಬೋದು, ಕರೆಕ್ಟಾಗಿ ಒಂದು ಫುಲ್ 6 ಬರಂಗೆ 100% ಮಾಡ್ಬೋದು ಆಯ್ತಾ. ಅದೇ ಥರ 5 ಮಾರ್ಕ್ಸ್ದು ಒಂದು 3 ಪ್ರಶ್ನೆ ಮಿನಿಮಮ್ ಹೇಳ್ತಾ ಇರೋದು. 3 ಕ್ವಶನ್ಸ್ 5 ಮಾರ್ಕ್ಸ್ದು ಆನ್ಸರ್ ಫುಲ್ ಬರಂಗೆ. ಅದೇ ಥರ 3 ಮಾರ್ಕ್ಸ್ದು ಒಂದು 4 ತಗೊಳ್ಳೋಣ. 4 ಪ್ರಶ್ನೆ ನೀವು ನೋಡಿ, 4 ಪ್ರಶ್ನೆ ಕರೆಕ್ಟಾಗಿ ಯಾವುದು 3 ಮಾರ್ಕ್ಸ್ದು ಮಾಡಿರ್ತೀರಾ ಅನ್ಕೊಳ್ಳಿ ಆಯ್ತಾ. ಮಿನಿಮಮ್ ನೋಡಿ, ನೀವು 10 ಆನ್ಸರ್ ಮಾಡ್ತೀರಾ, 10 ಕರೆಕ್ಟ್ ಇದೆ ಅಂತ ಹೇಳ್ತಾ ಇಲ್ಲ ನಾನು, ಬರೀ 4 ಕರೆಕ್ಟ್ ಇರ್ತದೆ ಅನ್ಕೊಳ್ಳಿ. ಇದು 3 ಕರೆಕ್ಟ್ ಇರ್ತದೆ. ಇದು ಒಂದು 100% ಮಾಡ್ಬೋದು ಇದನ್ನ. ಈಗ ನಿಮಗೆ ಇದಕ್ಕೆ ಎಷ್ಟು ಬರುತ್ತೆ ಈಗ ನೋಡಿ, ಎಲ್ಲದಕ್ಕೂ ಬರೀ ಒಂದೊಂದು ಮಾರ್ಕ್ ಹಾಕಿದ್ದೀನಿ. ಒಂದೊಂದು ಮಾರ್ಕ್ ಹಾಕಿದ್ರೆ ಎಷ್ಟಾಯ್ತು? 20 ಅಲ್ವಾ. 20 ಮಾರ್ಕ್ಸ್ ಗೊತ್ತು ನಿಮ್ಗೆ. ಈಗ ಒಂದೊಂದು ನಂಬರ್ ಬಂದ್ರೆ 20. ಅದರಲ್ಲಿ ನೀವು 3 ನಂಬರ್ದು 4 ಪ್ರಶ್ನೆ ಕರೆಕ್ಟ್ ಮಾಡಿದ್ರೆ ನಿಮ್ಗೇನು, ಇದಕ್ಕೆ 2 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಅಂದ್ರೆ ಇದಕ್ಕೆ 8 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಒಂದೊಂದು ಮಾರ್ಕ್ ಇಲ್ಲೇ ಹಾಕೋಬಿಟ್ಟಿರ್ತೀನಿ ಆಲ್ರೆಡಿ ಇಲ್ಲಿ ಆಯ್ತಾ. ನೆಕ್ಸ್ಟ್ ಅದೇ ತರ 5 ನಂಬರ್ದು ಏನೋ 3 ಪ್ರಶ್ನೆ ಕರೆಕ್ಟ್ ಆಗಿದ್ರೆ ನಿಮ್ಗೆ 12 ಮಾರ್ಕ್ ಎಕ್ಸ್ಟ್ರಾ ಬರುತ್ತೆ. ಯಾಕಂದ್ರೆ 3 ನಂಬರ್ ಇಲ್ಲಿ ಹಾಕೋಬಿಟ್ಟಿರ್ತೀನಿ, ಒಂದೊಂದು ಹಾಕೋಬಿಟ್ಟಿರ್ತೀನಿ. ಅದೇ ತರ ಇದಕ್ಕೆ 1 ಮಾರ್ಕ್ ಇಲ್ಲಿ ಹಾಕೊಂಡಿದ್ರೆ 5 ಮಾರ್ಕ್ ಬರುತ್ತೆ. ಎಷ್ಟಾಯ್ತು? 25 ಆಯ್ತು ನೋಡಿ. 25ಕ್ಕೆ 20 ಸೇರಿಸಿ ಎಷ್ಟಾಯ್ತು? 20ಕ್ಕೆ 25 ಸೇರಿಸಿ 45 ನೋಡಿ. ನೀವು 3 ಮಾರ್ಕ್ಸ್ದು 10 ಪ್ರಶ್ನೆ ಅಟೆಂಡ್ ಮಾಡಿದ್ರೆ, 5 ಮಾರ್ಕ್ಸ್ದು 8 ಪ್ರಶ್ನೆ ಅಟೆಂಡ್ ಮಾಡಿದ್ರೆ, 6 ಮಾರ್ಕ್ಸ್ದು ಬರೀ 2 ಪ್ರಶ್ನೆ ಅಟೆಂಡ್ ಮಾಡಿದ್ರಿ ಅಂತ ಅನ್ಕೊಂಡ್ರೆ ನೀವು ಏನೋ ಬರ್ದಿರ್ತೀರಾ, ಓದಿದ್ರೆ ಏನೋ ಬರ್ದಿರ್ತೀರಾ, ಒಂದೊಂದು ಮಾರ್ಕ್ ಬಂದ್ರು ನಿಮಗೆ 20 ಮಾರ್ಕ್ ಬಂದ್ಬಿಡ್ತು. ತಪ್ಪಾಗಿದ್ರು ಹೇಳ್ತಾ ಇದ್ದೀನಿ ನೋಡಿ, ತಪ್ಪಾಗಿದ್ರು ಒಂದೊಂದು ಮಾರ್ಕ್ ಬಂದ್ರೆ ಎಷ್ಟು? 20. ನೀವು ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ನಾನು ಹೇಳಿದ್ ಫಾಲೋ ಮಾಡಿದ್ರೆ ಖಂಡಿತ ಎಲ್ಲ ತಪ್ಪು ಮಾಡಿರಲ್ಲ ನೀವು. ಮಿನಿಮಮ್ ನೋಡಿ 6 ನಂಬರ್ದು ಒಂದಂತೂ ಕರೆಕ್ಟ್ ಮಾಡ್ತೀರಾ, ಮಿನಿಮಮ್ ಹಾಕತ್ತಾ ಇದ್ದೀನಿ. 5 ನಂಬರ್ದು 3 ಮಾಡಿರ್ತೀರಾ, 3 ನಂಬರ್ 4, ಬರೀ ಇಷ್ಟು ಮಾಡಿದ್ರೆ ಸಾಕು ನೋಡಿ. ಎಲ್ಲ ಪ್ರಶ್ನೆಗಳು ಅಟೆಂಡ್ ಮಾಡಿ. 6 ಮಾರ್ಕ್ಸ್ದು 1 ಪ್ರಶ್ನೆ ಕರೆಕ್ಟು, 5 ಮಾರ್ಕ್ಸ್ದು 3 ಪ್ರಶ್ನೆ ಕರೆಕ್ಟು, 3 ಮಾರ್ಕ್ಸ್ದು 4 ಪ್ರಶ್ನೆ ಕರೆಕ್ಟ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? 45 ಬರುತ್ತೆ. ಇಂಟರ್ನಲ್ 0 ಇದ್ರೂ ಪಾಸ್ ಆಯ್ತದೆ. ಸರಿನಾ? ನಾನು ಫಸ್ಟ್ ನಿಮಗೆ ಬರೀ ಫಸ್ಟ್ ಪಾಸ್ ಆಗೋದು ಹಿಂಗೆ ಅದೇ ಹೇಳ್ತಾ ಇದ್ದೀನಿ ನೋಡಿ. ಇಂಟರ್ನಲ್ 0 ಇದ್ರು 45 ಪಾಸ್, ಇಂಟರ್ನಲ್ 10 ಇದ್ರೆ ಆರಾಮ್, ಇನ್ನೂ ಆರಾಮ್. ಪಾಪ ಎಷ್ಟೋ ಹುಡುಗರುಗಳು ಸಾರಿ ಇಂಟರ್ನಲ್ ಇಲ್ಲ, 5 ಇದೆ, 3 ಇದೆ, ಎಷ್ಟಾದ್ರೂ ಇರಲಿ ಬಿಡಿ, ಏನು ಇಂಟರ್ನಲ್ ಎಷ್ಟಾದ್ರೂ ಇಲ್ಲ ನೋಡಿ. ಇದು ಮಿನಿಮಮ್ ಹೇಳಿದ್ರು, ಇನ್ನೂ ಜಾಸ್ತಿ ಬರುತ್ತೆ ನಿಮಗೆ ಮಾರ್ಕ್ಸು. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ಪ್ರಶ್ನೆ ಅಟೆಂಡ್ ಮಾಡಿ ನಿಮಗೆ ಅದರಲ್ಲೇ 1 ಮಾರ್ಕ್ ಬಂದ್ಬಿಡ್ಬೇಕು. ಹೆಂಗ್ ಬರ್ತದೆ ಸರ್ 1 ಮಾರ್ಕ್ ಅಂದ್ರೆ?
ಅದ್ರದ್ದು ಏನಾದರೂ ಫಾರ್ಮುಲಾ ಇದ್ದರೆ ಬರೆದಿದ್ರೆ ಬರುತ್ತೆ, ಅಟೆಂಡ್ ಮಾಡಿದರೆ. ಗೊತ್ತಾಯ್ತಾ? ಹಂಗೆ ಯಾವ ಪ್ರಶ್ನೆ ಬಿಡಬಾರ್ದು. ಎಷ್ಟು ಪ್ರಶ್ನೆ ಕೇಳಿರ್ತಾರೆ ಅಷ್ಟು ಪ್ರಶ್ನೆಗೂ ನೀವು ಎಷ್ಟು ಪ್ರಶ್ನೆಗೆ ಆನ್ಸರ್ ಬರೀತೀರಾ ಆ ಪ್ರಶ್ನೆಗಳಿಗೆಲ್ಲ ಒಂದೊಂದು ಮಾರ್ಕ್ ಬರಬೇಕು. ನೀವು ಏನು 20 ಪ್ರಶ್ನೆ ಬರಿಬೇಕಾಗಿರೋದು 23 ಪ್ರಶ್ನೆ, 23 ಅಟೆಂಡ್ ಮಾಡಿದ್ರೆ ಒಂದೊಂದು ಮಾರ್ಕ್ ಬಂದರೆ 23 ಬಂದು ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ. ನಾನು ತುಂಬ ಮಿನಿಮಮ್ ಹಾಕೊಂಡಿದ್ದೀನಿ. ಅಂದರೆ ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಅಂತ ನಿಮ್ಗೆ ತೋರಿಸ್ತಾ ಇರೋದು. ಹೆಂಗೆ ಪಾಸ್ ಆಯ್ತೀರ, ನೀವು ಏನು ಮಾಡಬೇಕು ಅಂತ. ಗೊತ್ತಾಯ್ತಲ್ವಾ? ನೀವು ನನ್ನ ಉದ್ದೇಶನೂ ಅಷ್ಟೇ. ನೀವೇನಪ್ಪ ಅಂದರೆ ಯಾವುದೇ ಕ್ವಶನ್ಗೆ ಆನ್ಸರ್ ಬರೆದ್ರೆ ಫುಲ್ ತಗೊಳಕ್ಕಾಗದಿದ್ರು ಒಂದಾರ ತಗೊಳ್ಳಿ. ಒಂದೊಂದು ತಗೊಂಡ್ರು ನೋಡಿ, ಬರೀ ಒಂದೊಂದು ತಗೊಂಡ್ರು 23 ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ 23 ನಂಬರ್ ಬಂದ್ಬಿಡ್ತಲ್ಲಿ. ನಿಮಗೆ ಖಂಡಿತ ಎಷ್ಟೋ ಪ್ರಶ್ನೆಗಳು ಗೊತ್ತಿರ್ತವೆ ಆನ್ಸರ್ 5 ನಂಬರಲ್ಲಿ, ಇನ್ನೂ ಜಾಸ್ತಿನೇ ಗೊತ್ತಿರ್ತವೆ. ಎಲ್ಲ ವಿಡಿಯೋಗಳನ್ನ ನೋಡಿ ನೀವು ವರ್ಕೌಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ತಗೋಬೋದು. ನಾನು ಹೇಳ್ತಾ ಇರೋದು ಮಿನಿಮಮ್ ಎಷ್ಟು ತಗೋಬೋದು, ಅರ್ಥ ಆಯ್ತಲ್ವಾ? ನೋಡಿ, ಅದೇ ನನ್ನ ಉದ್ದೇಶ. ನೀವು 23 ಪ್ರಶ್ನೆನೂ ಅಟೆಂಡ್ ಮಾಡಬೇಕು, ಗೊತ್ತಿದ್ರೆ ಎಲ್ಲನೂ ಅಟೆಂಡ್ ಮಾಡಿ. ಅದು ನಿಮ್ಗೆ ಹೇಳ್ತೀನಿ ಏನೇನು, ಅದು ಎಕ್ಸಾಮ್ದೇ ಒಂದು ದಿನ ಒಂದು ವಿಡಿಯೋ ಕೊಡ್ತೀನಿ ನಿಮಗೆ. ಹೆಂಗೆ ಎಕ್ಸಾಮ್ ಬರೀಬೇಕು, ಯಾವ ಪ್ರಶ್ನೆ ಹೆಂಗೆ ಬರೀಬೇಕು ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದೆಲ್ಲ ಹೇಳ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲಿ. ಈಗ ಸದ್ಯಕ್ಕೆ ನಿಮಗೆ ನೋಡಿ ಪಾಸ್ ಆಗೋದು ಎಷ್ಟು ಈಸಿ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ತುಂಬ ಸುಲಭ ಏನೂ ಇಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಒಂದು ಮಾರ್ಕಾರ ತಗೋಬೇಕಂತಂದರೆ ಅದು ರಿಲೇಟೆಡ್ ಏನಾದ್ರು ಒಂದು ಫಾರ್ಮುಲಾ ಇರಬೇಕು, ಸರಿನಾ? ಈಗ ನಿಮಗೆ ನಾನು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈಗ ನಿಮಗೆ ಎಲ್ಲ ಸಿಲೆಬಸ್ಸನ್ನು ಮಾಡ್ತು ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಎಲ್ಲ ಓದೋಕ್ಕೆ, ಆಯಿತಾ? ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಎಲ್ಲನೂ ಕವರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಿಮಗೆ ಒಂದು ಹೈಪರ್ಬೋಲಾ ಮತ್ತು ಎಲಿಪ್ಸ್ ಮತ್ತು ಹೈಪರ್ಬೋಲಾ ಮೇಲೆ ಪ್ರಾಬ್ಲಮ್ ಕೊಡ್ತಾರೆ. ಅದನ್ನು ನೀವು ಆನ್ಸರ್ ಮಾಡಬೇಕಂದ್ರೆ ಎಷ್ಟೊಂದು ಫಾರ್ಮುಲಾ ಗೊತ್ತಿರಬೇಕು, ಆಯಿತಾ? ಈಗ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಹೈಪರ್ಬೋಲಾ ಮತ್ತು ಎಲಿಪ್ಸ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಈಗ 6 ನಂಬರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಸುಮ್ಮನೆ ಯಾಕೆ ಅದಕ್ಕೆ 6 ನಂಬರು ಬಿಟ್ಬಿಟ್ರೆ 6 ನಂಬರ್ ಹೋಯ್ತು. ಬಿಟ್ಬಿಡೋ ಬದಲು ನಾನು ಒಂದೇ ಒಂದು ಹೇಳ್ಕೊಡ್ತೀನಿ, ಅದನ್ನು ಮಾಡ್ತು ಅಂದರೆ 1 ನಂಬರ್ ಬರುತ್ತೆ. ಹೈಪರ್ಬೋಲನ್ ಹಾಕೊಳ್ಳಿ, ಪ್ಯಾರಾಬೋಲನ್ ಹಾಕೊಳ್ಳಿ. ನಾನು ಒಂದು 2 ಸ್ಟೆಪ್ ಹೇಳ್ತೀನಿ. ಅದೇನು, ಅದು ಯಾವ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗಿಲ್ಲ. ನೀವು ಅವ್ರು ಕೊಟ್ಟಿರ್ತಾರೆ ಅದನ್ನೇ ಯೂಸ್ ಮಾಡ್ಕೊಂಡು ಏನೋ ಒಂದು ಕಂಡಿಡಿದ್ರೆ ನಿಮ್ಗೆ 1 ಮಾರ್ಕ್ ಬರುತ್ತೆ. ನೋಡಿ ಹಂಗೆ ಆ ಥರ ಒಟ್ಟಿನಲ್ಲಿ ಏನಪ್ಪ ಅಂದರೆ ಯಾವ ಪ್ರಶ್ನೆನೂ ಬಿಡಬಾರ್ದು. 23 ಪ್ರಶ್ನೆ ಅಂದರೆ 23 ಪ್ರಶ್ನೆನೂ ನೀವು ಅಟೆಂಡ್ ಮಾಡಬೇಕು. ಎಲ್ಲದಕ್ಕೂ ಮಿನಿಮಮ್ ಒಂದೊಂದು ಬರಂಗೆ ಇರಬೇಕು. 23 ಆಯಿತು, ಅದರಲ್ಲಿ ನೀವು ಎಷ್ಟೋ ಪ್ರಶ್ನೆಗಳು ಕರೆಕ್ಟ್ ಮಾಡಿರ್ತೀರ. ಫುಲ್ ಬಂದ್ಬಿಡ್ತದೆ ಕರೆಕ್ಟ್ ಮಾಡೋದಕ್ಕೆ. ಫುಲ್ ನೋಡಿ, ಬರೀ ನೀವು ಇಷ್ಟು ಕರೆಕ್ಟ್ ಮಾಡಿದ್ರೆ ಸಾಕು. ನೋಡಿ, 3 ನಂಬರ್ 4 ಪ್ರಶ್ನೆ ಕರೆಕ್ಟಾಗಿ ಬರೆದ್ರೆ, 5 ನಂಬರ್ದು 3 ಪ್ರಶ್ನೆ ಕರೆಕ್ಟಾಗಿ ಬರೆದ್ರೆ, 6 ನಂಬರ್ ಒಂದೇ ಒಂದು ಕರೆಕ್ಟ್ ಬರೋದ್ರೂ ನಿಮಗೆ 23 ಪ್ರಶ್ನೆ ಅಟೆಂಡ್ ಮಾಡಿದರೆ 45 ಬಂದ್ಬಿಡ್ತದೆ. ಮ್ಯಾಥ್ಸಲ್ಲಿ ಏನು ಕರೆಕ್ಟಾಗಿದ್ದರೆ ನಿಮಗೇನು ಮಾರ್ಕ್ಸ್ ಹಿಡಿಯಲ್ಲ. ಆನ್ಸರ್ ಕರೆಕ್ಟ್ ಇದ್ದರೆ 5ಕ್ಕೆ 5, 6ಕ್ಕೆ 6, 3ಕ್ಕೆ 3 ಕೊಟ್ಬಿಡ್ತಾರೆ, ಸರಿನಾ? ಈಗ ನಿಮಗೆ M2ನಲ್ಲಿ 6 ಮಾರ್ಕ್ಸ್ದು ಸ್ವಲ್ಪ ಕ್ವಶನ್ಸ್ ಬಿಟ್ಟಿದ್ದೀನಿ ಅಲ್ವಾ? ನೋಡಿ, ನಾನು ಏನು ಕ್ವಶನ್ಸ್ ಕೊಟ್ಟಿರ್ತೀನೋ ಖಂಡಿತ ಎಲ್ಲ ಕ್ವಶನ್ಸುವೆ ಇನ್ನೊಂದು 2 ವಿಡಿಯೋನಲ್ಲಿ ಮುಗ್ದೋಗ್ಬಿಡ್ತವೆ, ಆಯಿತಾ? ಅದಾದಮೇಲೆ ನಿಮಗೆ ಇನ್ನೊಂದು ವಿಡಿಯೋ ಇಂಪಾರ್ಟೆಂಟ್ ಆಗಿ ಏನೇನು ತುಂಬ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು ಅದನ್ನು ಹೇಳ್ತೀನಿ. ಈಗ ನೋಡಿ, ನಿಮಗೆ ಕ್ವಶನ್ ನಂಬರ್ 6 ಮಾರ್ಕ್ಸಲ್ಲಿ ಕ್ವಶನ್ ನಂಬರ್ 20 ನಿಮಗೆ ಇವತ್ತು ಕ್ವಶನ್ ನಂಬರ್ 19, 20, 21, 22 4 ಪ್ರಶ್ನೆ ಮಾಡ್ತೀನಿ ನಿಮಗೆ 6 ಮಾರ್ಕ್ಸಲ್ಲಿ. 6 ಮಾರ್ಕ್ಸ್ದು ಕ್ವಶನ್ ನಂಬರ್ 19, 20, 21, 22 ಅವು 4 ಪ್ರಶ್ನೆನ ಆನ್ಸರ್ ಮಾಡ್ತೀನಿ. ಈಗ ಫಸ್ಟ್ ಏನಪ್ಪ ಅಂತಂದರೆ ಕ್ವಶನ್ ನಂಬರ್ 20ನೇ ತಗೋತೀನಿ ಫಸ್ಟ್, ಆಮೇಲೆ 19 ಬರೋಣ. ಫಸ್ಟ್ ಪ್ಯಾರಾ ಎಲಿಪ್ಸ್ ಮಾಡ್ಬಿಡೋಣ, ಆಮೇಲೆ ಹೈಪರ್ಬೋಲಾ ಬರೋಣ. ನೋಡಿ, ಕ್ವಶನ್ ನಂಬರ್ 20 ಈ ಥರ ಇದೆ. ಕ್ವಶನ್ ನಂಬರ್ 20 6 ಮಾರ್ಕ್ಸಲ್ಲಿ ಫೈಂಡ್ ದಿ ಕೋಆರ್ಡಿನೇಟ್ಸ್. ನೋಡಿ, ಇದರಲ್ಲಿ ಈ ಚಾಪ್ಟರ್ನಲ್ಲಿ ನೀವು ಏನು ಬೇರೆ ಓದಕ್ಕೆ ಹೋಗ್ಬೇಡಿ. ಎಷ್ಟೊಂದಿದೆ ಫಾರ್ಮುಲಾಗಳು, ಸುಮಾರಿದ್ದಾವೆ. ಅವೆಲ್ಲ ನೀವು ಓದ್ತಾ ಹೋದರೆ ಈ ಕಡೆ ಏನು ಓದಿರ್ತೀರ ಅವು ಮರ್ತೋಯ್ತದೆ. ಅದಕ್ಕೆ ಈ ಎಲಿಪ್ಸ್ ಮತ್ತು ಹೈಪರ್ಬೋಲಾನಲ್ಲಿ ನಾನು 2 ಪ್ರಶ್ನೆ ಕೊಟ್ಟಿದ್ದೀನಿ ನಿಮಗೆ ಇಂಪಾರ್ಟೆಂಟ್. ಅವೆರಡು ಪ್ರಶ್ನೆ ಅಷ್ಟೇ ಓದ್ಕೊಡಿ. ಸರ್ ಬೇರೆ ಬಂದ್ಬಿಟ್ರೆ ಏನು ಮಾಡೋದು? ಬೇರೆ ಬಂದ್ಬಿಟ್ರೆ ಏನಿಲ್ಲ, ಏನು ಮಾಡೋಂಗಿಲ್ಲ. ಈಗ ಹೇಳ್ತೀನಿ, ಅದು ಕಂಡಿಡೀರಿ.
ಅದು ಕಂಡುಹಿಡಿದ್ರೆ 1 ಮಾರ್ಕ್ ಕೊಡ್ತಾರೆ. ಸರಿನಾ? ಇರಲಿ, 1 ಮಾರ್ಕೇ ಸಾಕು. ಎಲ್ಲ 1 ಮಾರ್ಕ್ ತಗೊಂಡ್ರು 23 ಆಗುತ್ತೆ. ಪ್ಲಸ್ ಕರೆಕ್ಟಾಗಿ 1 4 ಲೆಕ್ಕ ಮಾಡಿದ್ರೆ ಪಾಸ್ ಆಗ್ಬೇಕು. ನೋಡಿ, ಇವಾಗ ಪ್ರಶ್ನೆ ಏನಪ್ಪ ಅಂತಂದರೆ, ನೋಡಿ ಕ್ವಶನ್ ನಂಬರ್ 20, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ foci vertices, length of latus rectum, eccentricity of ellipse, x square by 36 plus y square by 16 is equal to 1 ಅಂತ ಇದೆ. ನೋಡಿ, ಇದು ಪ್ರಶ್ನೆ. ಇದೊಂದೇ ಪ್ರಶ್ನೆ ಕಲಿಬೇಕು ನೀವು. ಸರಿನಾ? ಯೂಶಲಿ ಇದೇ ಬರೋದು, ಇದೇ ಥರನೇ ಬರೋದು. ಬೇರೆ ಬಂದರೆ ಏನಿಲ್ಲ, ಒಂದು ಎಷ್ಟು ಬರುತ್ತೆ, ಒಂದೆರಡು ಸ್ಟೆಪ್ ಇದೆ, ಅದು ಮಾಡಿದ್ರು ಬರುತ್ತೆ, 1 ಮಾರ್ಕ್ ಕೊಡ್ತಾರೆ. ಇನ್ನು ಮುಂದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಮಾಡಿ, ಇಲ್ಲ ಬಿಟ್ಬಿಟ್ರೆ ಆಯಿತು. ಸರಿನಾ? ಸುಮ್ಮನೆ ಯಾವುದನ್ನು ಬಿಡೋದು ಬೇಡ ಅಂದ್ಬಿಟ್ಟು ನಾನು ಒಂದೊಂದು ಪ್ರಶ್ನೆ ತಗೊಂಡು ಇದಕ್ಕೆ ಏನು ಕಲಿಬೇಕು ಇಷ್ಟೇ ಕಲೀರಿ ಸಾಕು. ನೋಡಿ, ಫಾರ್ಮುಲಾಗಳು ಬರೆದಿದ್ದೀನಿ, ಈ ಫಾರ್ಮುಲಾ ಕಲ್ತ್ಕೊಂಡ್ರೆ ಸಾಕು. ನೋಡಿ, ಎಲಿಪ್ಸ್ ಅಂತಂದರೆ ಜನರಲ್ ಫಾರ್ಮ್ ಈ ಥರ ಬರುತ್ತೆ. x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಯಾವುದೇ ಕಾರಣಕ್ಕೂ ಎಲಿಪ್ಸ್ ಬೇರೆ ಏನು ಓದಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಬರೀ ಇಷ್ಟೇ, ಎರಡೇ ಲೆಕ್ಕ ಸಾಕು. ಎಲಿಪ್ಸ್ ಒಂದು, ಹೈಪರ್ಬೋಲಾ ಒಂದು, ಎರಡೇ ಕೊಟ್ಟಿದ್ದೀನಿ. ಇವೆರಡು ನೋಡ್ಕೊಳ್ಳಿ ಸಾಕು. ಆಯ್ತಾ? ಬೇರೆ ಬಂದರೆ ಏನೂ ಇಲ್ಲ. ಈಗ ಒಂದು ಹೇಳ್ತೀನಿ ಏನು ಮಾಡ್ಬೇಕಂತ, ಅದು ಮಾಡಿದ್ರೆ ಸಾಕು. ನೋಡಿ, x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇದು ಜನರಲ್ ಫಾರ್ಮ್ ಆಫ್ ಎಲಿಪ್ಸ್ ಅಂತ. ಎಲಿಪ್ಸ್ದು ಒಂದು ಜನರಲ್ ಫಾರ್ಮ್. ಅದರಲ್ಲಿ ಒಂದು ಎಕ್ಸೆಂಟ್ರಿಸಿಟಿ ಅಂತ ಬರುತ್ತೆ. ಆಯ್ತಾ? ನೋಡಿ, ಎಕ್ಸೆಂಟ್ರಿಸಿಟಿ ಅಂದರೆ ಏನು ಸರ್, ಫೋಕಸ್ ಅಂದರೆ ಅವೆಲ್ಲ ಈಗ ನಿಮಗೆ ಕಲಿಯೋಕ್ಕಾಗಲ್ಲ. ಈಗ ಗೊತ್ತಾಯ್ತಲ್ಲ, ಬೇಕಾಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇ ಅಂದರೆ ಎಕ್ಸೆಂಟ್ರಿಸಿಟಿ, ಅದು ಕಂಡುಹಿಡಿಯೋಕ್ಕೆ ಫಾರ್ಮುಲಾ. ಫೋಕಸ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಫೋಸೈದು ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಂದ್ರೆ ಪ್ಲಸ್ ಆರ್ ಮೈನಸ್ ಎ ಇ ಅಂತ, ಎ ಇಂಟು ಇ ಕಾಮ 0 ಅಂತ. ವರ್ಟಿಸಿಸ್ ಕೋಆರ್ಡಿನೇಟ್ ಕಂಡುಹಿಡಿಯಬೇಕಂದ್ರೆ ಪ್ಲಸ್ ಆರ್ ಮೈನಸ್ ಎ ಕಾಮ 0 ಅಂತ. ಲೆಂತ್ ಆಫ್ ಲೇಟಸ್ ರೆಕ್ಟಮ್, ಎಲ್ ಆರ್ ಅಂದ್ರೆ ಲೇಟಸ್ ರೆಕ್ಟಮ್ ಅಂತ, ಲೆಂತ್ ಆಫ್ ಲೇಟಸ್ ರೆಕ್ಟಮ್. ಇದನ್ನ ಕಂಡುಹಿಡಿಯಬೇಕಂದ್ರೆ 2p ಸ್ಕ್ವೇರ್ ಬೈ ಎ ಫಾರ್ಮುಲಾ. ಬರೀ ನೋಡಿ, 4 ಫಾರ್ಮುಲಾ ಅಷ್ಟೇ ನೆನ್ಪಿಟ್ಕೊಳ್ಳಿ. ಅದೇ ತರ ಹೈಪರ್ಬೋಲಾ ಅಂತ ಬಂದ್ರೆ ನೋಡಿ, ಏನೂ ಇಲ್ಲ, ಜಸ್ಟ್ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಮೈನಸ್ ಬಂದ್ರೆ ಹೈಪರ್ಬೋಲಾ, ಇಲ್ಲಿ ಪ್ಲಸ್ ಬಂದ್ರೆ ಪ್ಯಾರಾಬೋಲಾ. ನೋಡಿ, ಹೈಪರ್ಬೋಲಾಗೂ ಫಾರ್ಮುಲಾಗಳೆಲ್ಲ ಆಲ್ಮೋಸ್ಟ್ ಸಿಮಿಲರ್, ಒಂದು ಸ್ವಲ್ಪ ಚೇಂಜಸ್ ಇದೆ. ಏನಪ್ಪಾ ಅಂದ್ರೆ ನೋಡಿ, ಎಕ್ಸೆಂಟ್ರಿಸಿಟಿಗೆ ಏನು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ a ಅಲ್ವಾ? ಇಲ್ಲ, a ಸ್ಕ್ವೇರ್ ಪ್ಲಸ್ ಬರ್ತದೆ b ಸ್ಕ್ವೇರ್ ಬೈ a. ಆಮೇಲೆ ಇದರಲ್ಲಿ ಲೆಂತ್ ಆಫ್ ಆಕ್ಸಿಸ್ ಅಂತ ಕೇಳ್ತಾರೆ. ಲೆಂತ್ ಆಫ್ ಆಕ್ಸಿಸ್ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂದ್ರೆ 2a. ಲೆಂತ್ ಆಫ್ ಆಕ್ಸಿಸ್ ಕಂಡುಹಿಡಿಯಿರಿ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್, ಕಾಂಜುಗೇಟ್ ಆಕ್ಸಿಸ್ ಎರಡನ್ನೂ ಕಂಡುಹಿಡಿಬೇಕು. 2a 2b ಕಂಡುಹಿಡಿಬೇಕು. ಫೋಸೈಗೆ ನೋಡಿ ಸೇಮ್, ಪ್ಲಸ್ ಆರ್ ಮೈನಸ್ ನೋಡಿ ಎ ಇ 0. ಫೋಕಸ್ಗೆ ಇದಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ. ನೋಡಿ, ಇದಿಷ್ಟೇ ಫಾರ್ಮುಲಾ ಕಲೀರಿ. ಸರಿನಾ? ಇನ್ನು ಬೇರೆ ಬೇರೆ ಏನೇನೋ ಇದೆ, ಡೈರೆಕ್ಟ್ರಿಸ್ ಇದೆ, ಆಮೇಲೆ ಅದ್ರದ್ದು ಆಕ್ಸಿಸ್, ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್ ಅಂತ ಬರುತ್ತೆ. ಅವೆಲ್ಲ ಏನು ಬೇಡ, ಇಷ್ಟು ಕಲ್ತ್ರೆ ಸಾಕು. ಸರಿನಾ? ಈಗ ನೋಡಿ, ಇದಕ್ಕೆ ಆನ್ಸರ್ ಮಾಡೋದು ಹೆಂಗೆ? ನೋಡಿ, ಈ ಥರ ಪ್ರಶ್ನೆ ಬಂದಾಗ ಯಾವ ಪ್ರಶ್ನೆನಾರ ಬರಲಿ, ಈ ಥರ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ. ಆಯ್ತಾ? ಇದ್ರ ಕೆಳಗಡೆ ನೀವೇನು ಮಾಡಬೇಕು, ಇದು ಪ್ಲಸ್ ಅಂದರೆ ಎಲಿಪ್ಸ್ ಇರ್ತದೆ, ಮೈನಸ್ ಅಂದರೆ ಹೈಪರ್ಬೋಲಾ ಇರ್ತದೆ. ಇದ್ರ ಕೆಳಗಡೆ ಜನರಲ್ ಫಾರ್ಮ್ ಬರ್ಕೊಳ್ಳಿ. x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಜನರಲ್ ಫಾರ್ಮ್. ಸರಿನಾ? ಈಗ a ಸ್ಕ್ವೇರ್ ಜಾಗದಲ್ಲಿ ಏನಪ್ಪ ಇದೆ, a ಸ್ಕ್ವೇರ್ ಇಸ್ ಕಂಪೇರ್ ಮಾಡಿದ್ರೆ a ಸ್ಕ್ವೇರ್ ಇಸ್ ಈಕ್ವಲ್ ಟು 36, a ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36, ದಟ್ ಈಸ್ ಈಕ್ವಲ್ ಟು 6. b square is equal to 16, b is equal to square root of 16, that is equal to 4. ನೋಡಿ, ಯಾವುದೇ ಲೆಕ್ಕ ಕೊಡಲಿ, ಇಷ್ಟು ಮಾಡಿಬಿಟ್ರೆ 1 ಮಾರ್ಕ್ ಬಂದ್ಬಿಡ್ತದೆ. ಇದು ಮಾಡೋಕ್ಕೆ ಏನಾರ ಫಾರ್ಮುಲಾ ಕಲಿಬೇಕಾ? ನೀವು ಫಾರ್ಮುಲಾ ಕಲಿಬೇಕಾ ಅಥವಾ ಏನಾರ ನೆನ್ಪಿಟ್ಕೋಬೇಕಾ? ಏನೂ ಇಲ್ಲ, ಬರೀ ಇದೊಂದು ಅಷ್ಟೇ, ಜನರಲ್ ಫಾರ್ಮ್ ನೆನ್ಪಿಟ್ಕೊಬಿಟ್ರೆ ನೋಡಿ, ಎ ಬಿ ಕಂಡುಹಿಡ್ಕೊಡ್ಬೋದಾ? ನಿಮಗೆ ಇದೇ ಥರ ಲೆಕ್ಕ ಏನಾರ ಹಿಂಗೆ ಕೇಳಿದರೆ ಕಂಟಿನ್ಯೂ ಮಾಡಿ. ಇದ್ಬಿಟ್ಟು ಬೇರೆ ಇನ್ನೇನಾರ ಕೇಳಿದರೆ ಸಾಕು, ಇಷ್ಟೇ ನಿಲ್ಲಿಸ್ಬಿಡಿ, 1 ಮಾರ್ಕ್ ಬರುತ್ತೆ.
ನೀವು ಬಿಟ್ಬಿಡೋ ಬದಲು ಆ ಕ್ವಶನನ್ನು ಏನು ಬರಿದೆ ಬಿಟ್ಬಿಡೋ ಬದಲು ನೋಡಿ ಈ ಥರ ಅಟೆಂಡ್ ಮಾಡಿದ್ರೆ 1 ಮಾರ್ಕ್ ಬರುತ್ತೆ. ಸರ್ ಏನು ಬರೀ 1 ಬಂದ್ಬಿಟ್ರೆ ಪಾಸ್ ಅಂದರೆ 1 ಮಾರ್ಕಿಂದ ಎಷ್ಟೋ ಜನ ಫೇಲ್ ಆಗ್ಬಿಟ್ಟವ್ರೆ. ನಿಮಗೆ ಗೊತ್ತಿರ್ತದೆ ನೋಡಿ. ಇಂಟರ್ನಲ್ಲು 8 ಐತೆ, 8 ಇದ್ರೆ ಅವನು ಎಷ್ಟು ತಗೋಬೇಕು? 36 ಬರ್ತದೆ ನೋಡಿ. ಅವನಿಗೆ ಗೊತ್ತು 1 ಮಾರ್ಕ್ ಬೆಲೆ. 1 ಮಾರ್ಕ್ ಬೆಲೆ ಯಾರು ಗೊತ್ತಿರ್ತದೆ ಅಂದರೆ 1 ಮಾರ್ಕಿಂದ ಯಾರು ಫೇಲ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ನಿಮ್ಮ ಫ್ರೆಂಡ್ಸ್ಗಳೇ ಇರ್ತಾರೆ, ಸರಿನಾ? ಈಗ ನೋಡಿ ನಿಮಗೆ 34 ಕೊಡಲ್ಲ ಬಿಡಿ, ಯಾರು 34 ಕೊಡಲ್ಲ, 35 ಕೊಟ್ಬಿಡ್ತಾರೆ. 1 ನಂಬರಿಂದ ಫೇಲ್ ಮಾಡಲ್ಲ. 1 ನಂಬರಿಂದ ಅಂದರೆ 34 ಬಂದಾಗ 35 ಮಾಡ್ತಾರೆ, 100% ಮಾಡ್ತಾರೆ. 30 ಮೇಲೆ ಬಂದರೆ ಆಲ್ಮೋಸ್ಟ್ 99% ಜನ 35 ಮಾಡ್ತಾರೆ. ಎಲ್ಲ ಒಬ್ಬೊಬ್ರು 32, 33 ಬಂದಾಗ 30 ಮಾಡಿ ನಿಲ್ಲಿಸ್ಬಿಡ್ತಾರೆ. ಎಲ್ಲೋ ಕೆಲವರು ಅಷ್ಟೇ. ಜಾಸ್ತಿ ಜನ 30 ವ್ಯಾಲ್ಯೂ ಮಾಡೋರು 30 ಮೇಲೆ ಬಂದರೆ 35 ಮಾಡಿಬಿಡ್ತಾರೆ. ಆಯಿತಾ? ಈಗ 35 ಮಾಡಿದ್ರು ಅವ್ರಿಗೆ ಇಂಟರ್ನಲ್ಸ್ ಇವ್ನಿಗೆ 10 ಇಲ್ವೋ ಗೊತ್ತಿರೋಲ್ಲ ಅವ್ರಿಗೆ, ವ್ಯಾಲ್ಯೂ ಮಾಡೋರಿಗೆ. ಈಗ 35 ಬಂದಿರೋ ಇಂಟರ್ನಲ್ಸ್ 8 ಇದ್ರೆ 9 ಇದ್ರೆ 1 ನಂಬರಿಂದ ಫೇಲ್ ಆಗ್ಬಿಡ್ತಾರೆ 9 ಇದ್ರೆ ಅಲ್ವಾ? ಅದಕ್ಕೆ 1 ಮಾರ್ಕು ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ಹೇಳಿದೆ 23 ಪ್ರಶ್ನೆ ಆನ್ಸರ್ ಮಾಡಿದ್ರೆ ಮಿನಿಮಮ್ 1 ಬರಂಗೆ ನೀವು ಬರೀಬೇಕು ನೋಡಿ. ಈ ಥರ ಬರೆದ್ರೆ 1 ಮಾರ್ಕ್ ಬರುತ್ತೆ. ಅರ್ಥ ಆಯ್ತಾ? ನಾನು ಈಗ 2 ಪ್ರಶ್ನೆ ಹೇಳ್ಕೊಡ್ತೀನಿ, ಅದೇ ಟೈಪಲ್ಲೇ ಬರುತ್ತೆ ಅನ್ಕೊಂಡಿದ್ದೀನಿ. ಸರಿ ಆಯ್ತಾ? ಬಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿರ್ತದೆ ಅಲ್ವಾ? ಅದೇ ಬಂದ್ಬಿಟ್ರೆ, ಈಗ ನೀವು ಏನೇನು ಓದಿರ್ತೀರ ಅದೇ ಬಂದ್ಬಿಟ್ರೆ ನಿಮ್ಮದು ಸ್ಟಾರ್ ಚೆನ್ನಾಗಿರ್ತದೆ ಅಂತ ಆರಾಮಾಗಿ ಪಾಸ್ ಆಗ್ಬಿಡ್ತೀರ. ಬರಲಿಲ್ಲ ಅಂದರೆ ಏನಿಲ್ಲ, ಇದು ಬರಲಿಲ್ಲ ಅಂದರೆ ಬೇರೆ ಬಂದಿರ್ತದೆ. ಸರಿನಾ? ನೀವೇನಪ್ಪ ಮಾಡ್ಬೇಕು? ಪ್ರಯತ್ನ ಮಾಡಬೇಕು. ಇಲ್ಲಪ್ಪ 0 ತಗೊಳ್ಳೋದು ಬೇಡ. ಯಾಕೆ 0 ತಗೊಳ್ಳೋದು? ಸರ್ ಹೇಳ್ಕೊಟ್ಟವ್ರು ನೋಡಿ, ಬರೀ 4 ಫಾರ್ಮುಲಾ, ಇದು 3 ಫಾರ್ಮುಲಾ, ಇಷ್ಟು ಕಲ್ತ್ಕೊ ಹೋಗೋಣ. ಇದೇ ಬಂದ್ಬಿಟ್ರೆ 6 ನಂಬರ ಬೇಡ, ಬೇರೆ ಬತ್ತಾ 1 ನಂಬರ 1 6 ತಗೋಬೋದು. 0 ಬದಲು 1 ತಗೊಂಡ್ರೆ ಯೂಸ್ ಆಯ್ತದೆ ನಿಮಗೆ. ಸರಿನಾ? ಬೇರೆ ಪ್ರಶ್ನೆ ಬಂದರೆ ಈ ಥರ ಇಲ್ಲಿಗೆ ನಿಲ್ಲಿಸ್ಬಿಡಿ, ಬೇರೆ ಏನು ಮಾಡೋದೇ ಬೇಡ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಏನೇನು ಕೇಳವ್ರೆ? ಕೋಆರ್ಡಿನೇಟ್ಸ್ ಆಫ್ ಫೋಸೈ ಅಂದರೆ ನೋಡಿ, ಇದು ಕೋಆರ್ಡಿನೇಟ್ಸ್ ಆಫ್ ಫೋಸೈ ಕಂಡುಹಿಡಬೇಕಂದ್ರೆ ಗೊತ್ತು ನಮಗೆ, ಗೊತ್ತಿಲ್ಲ. ಅಂದ್ರೆ ಕಂಡುಹಿಡ್ಕೋಬೇಕು ನೋಡಿ. ಇಲ್ಲ ಐತ್ ನೋಡಿ, ಕಂಡುಹಿಡ್ಕೋಬೇಕು. ಹೆಂಗಪ್ಪ ಕಂಡುಹಿಡ್ತೀರಿ ನೋಡಿ. ಇಲ್ಲಿ ಈನು ಕೇಳೋರೆ, ಕೇಳಿದಾರಲ್ವಾ? ಅಲ್ಲಿ ಕೇಳಿದಾರೆ ನೋಡಿ, ಎಕ್ಸೆಂಟ್ರಿಸಿಟಿನ ಲಾಸ್ಟಲ್ಲಿ ಕೇಳಿದಾರೆ. ಬಟ್ ಬೇರೆ ಕಂಡುಹಿಡಿಯೋಕ್ಕೆ ಬೇಕು. ಅದಕ್ಕೆ ಏನು ಮಾಡೋಣ? ಫಸ್ಟ್ ಕಂಡುಹಿಡ್ಬಿಡೋಣ. ಈಸ್ ಈಕ್ವಲ್ ಟು ಏನು? ಸ್ಕ್ವೇರ್ ರೂಟ್ ಆಫ್ a² - b² ಡಿವೈಡೆಡ್ ಬೈ a. ಸ್ಕ್ವೇರ್ ರೂಟ್ ಆಫ್ a² ಅಂದ್ರೆ ಎಷ್ಟಪ್ಪ? ನೀವು ಬೇಕಾದ್ರೆ a² ಅಂದ್ರೆ 36 ಡೈರೆಕ್ಟ್ ಆಗಿ ಹಾಕೋಬಹುದು, ಇಲ್ಲ 6² ಹಾಕೋಬಹುದು. ನಾನು 36 ಹಾಕೋಬಿಡ್ತೀನಿ. -16 ಡಿವೈಡೆಡ್ ಬೈ a ಅಂದ್ರೆ 6. ಈಗ 36 - 16 ಅಂದ್ರೆ ಎಷ್ಟು? √20 ಡಿವೈಡ್ ಬೈ 6 ಅಷ್ಟೇ ಇರಲಿ. √20/6 ಹಂಗೆ ಇರಲಿ, ಅದೇ ಸಿಂಪ್ಲಿಫೈ ಮಾಡಕ್ ಹೋಗ್ಬಿಡಿ. ಈಗ ಎಕ್ಸೆಂಟ್ರಿಸಿಟಿ ನೋಡಿ, ಎಕ್ಸೆಂಟ್ರಿಸಿಟಿ ಕಂಡುಹಿಡಿದಾಯ್ತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಇಲ್ಲೇ ಹೋಗೋಣ, ಬೇಕಾದ್ರೆ ಯಾವ್ದಕ್ಕಾಗ ಹೋಗೋಣ? ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ನೋಡಿ. ಲೆಂತ್ ಆಫ್ ಲೇಟೆಸ್ಟ್ LR ಅಂದ್ರೆ ಲೇಟೆಸ್ಟ್ ರೆಕ್ಟಮ್ ಅಂತ, ಅದಕ್ಕೊಂದು ಫಾರ್ಮುಲಾ ಇದೆ. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ LR is equal to 2b² a. ನೋಡಿ, 2 × b² ಅಂದ್ರೆ ಎಷ್ಟಪ್ಪ? b² 16 ಅಲ್ವಾ? 16 ಇಲ್ಲ ಅಂದ್ರೆ 4² ಮಾಡ್ಕೊಳ್ಳಿ. ನಾನು b² ಅಂದ್ರೆ ಡೈರೆಕ್ಟ್ ಹಾಕ್ಬಿಡ್ತಾ ಇದ್ದೀನಿ. ಬೈ a ಎಷ್ಟು? a ಅಂದ್ರೆ 4. 2 1s 2 2s 2 1s 2 8s ನೋಡಿ 8 ಬರ್ತದೆ. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇದಾಯ್ತು. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಆಫ್ ಫೋಸೈ. ಕೋಆರ್ಡಿನೇಟ್ಸ್ ಆಫ್ ಫೋಸೈ ಅಂದ್ರೆ ನೋಡೋ ಫಾರ್ಮುಲಾ ಏನು? +or - a is 0. ಕೋಆರ್ಡಿನೇಟ್ಸ್ ಆಫ್ ಫೋಸೈ ಬರೀತೀನಿ ನೋಡಿ. ಕೋಆರ್ಡಿನೇಟ್ಸ್ ಆಫ್ ಫೋಸೈ is equal to ಕೋಆರ್ಡಿನೇಟ್ಸ್ ಆಫ್ ಫೋಸೈ ಅಂತಂದ್ರೆ +or - ae, 0. +or - a ಅಂದ್ರೆ ಎಷ್ಟಪ್ಪ? 6. e ಅಂದ್ರೆ ಎಷ್ಟು? e ನೋಡಿ, √20/6 √20/6, 0. 6 6 ಕ್ಯಾನ್ಸಲ್. +or - √20, 0 ನೋಡಿ. +or - √20, 0 ಏನಿದು? ಕೋಆರ್ಡಿನೇಟ್ಸ್ ಆಫ್ ಫೋಸೈ. ಕೋಆರ್ಡಿನೇಟ್ಸ್ ಆಫ್ ಫೋಸೈ ಅಂತ, ಫೋಕಸ್ಗೆ ಪ್ಲೂರಲ್ ಫೋಸೈ ಅಂತ. ಆಯ್ತಾ? ನೆಕ್ಸ್ಟ್ ಏನು? ಕೋಆರ್ಡಿನೇಟ್ಸ್ ಆಫ್ ವರ್ಟಿಸಿಸ್ ಕೇಳೋದು ನೋಡಿ. ಕೋಆರ್ಡಿನೇಟ್ಸ್ ಆಫ್ ವರ್ಟಿಸಿಸ್ ಅಂದ್ರೆ +or - a, 0 ನೋಡಿ. ಇಲ್ಲಿ ಬರೀತೀನಿ ಕೋಆರ್ಡಿನೇಟ್ಸ್ ಆಫ್ ವರ್ಟಿಸಿಸ್.
ಕೋಆರ್ಡಿನೇಟ್ಸ್ ಆಫ್ ವರ್ಟಿಸಿಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಕಾಮ 0 ಪ್ಲಸ್ ಆರ್ ಮೈನಸ್ ಎ ಅಂದ್ರೆ ಎಷ್ಟು 6 ಕಾಮ 0. ನೋಡಿ ಇಷ್ಟೇ ಇದು. ನೀವು ಬರೀ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಇನ್ನು ನೀವು ಓದ್ತೀನಿ ಅಂದ್ರೆ ಬುಕ್ ತಗೊಂಡು ಓದಿ, ಏನು ತೊಂದರೆ ಇಲ್ಲ. ನಿಮ್ಗೆ ಓದೋಕ್ಕೆ ಟೈಮ್ ಇದ್ರೆ, ಇಲ್ಲ ಸರ್ ನಾನು ಅದನ್ನೆಲ್ಲ ಎಲ್ಲ ಫಾರ್ಮುಲಾನು ಓದ್ಬಿಟ್ಟು ನೆನ್ಪಿಟ್ಕೊತೀನಿ ಅಂದರೆ ಓದ್ಬೋದು. ಇಲ್ಲ ಸರ್ ಅದೆಲ್ಲ ತುಂಬ ಜಾಸ್ತಿ ಎಷ್ಟೊಂದಿದ್ದಾವೆ, ಕನ್ಫ್ಯೂಷನ್ ಆಗುತ್ತೆ ಅಂದರೆ ನಾನು ಹೇಳೋ ಪ್ರಕಾರ ಬೇಡ, ಏನು ಓದ್ಬೇಡಿ, ಬರೀ ಇಷ್ಟು ಓದ್ಕೊಳ್ಳಿ. ಎಲಿಪ್ಸ್ಗೆ 4 ಫಾರ್ಮುಲಾ ಸಾಕು, ಹೈಪರ್ಬೋಲಾಗೆ 3 ಸಾಕು. 3ಅಲ್ಲಿ ಈಗ ನಿಮಗೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಇದನ್ನ, ಆಯ್ತಾ. ಇದ್ರ ಜೊತೆಗೆ ಇನ್ನೇನು ಏನಾರ ಕೇಳ್ತಾರೆ ಬೇರೆ ಇದ್ರ ಜೊತೆಗೆ ಬೇರೆ ಕೇಳ್ಬಿಟ್ಬಿಡಿ. ಯಾವ್ದು ಕೇಳಿರ್ತಾರೆ ಕಂಡುಹಿಡೀರಿ. ಈಗ ನಿಮಗೆ ನೋಡಿ ಎ ಬಿ ಕಂಡುಹಿಡ್ಬಿಟ್ರೆ 1 ನಂಬರ್ ಬತ್ತಾ. ಎಕ್ಸೆಂಟ್ರಿಸಿಟಿ ಕೇಳಿದ್ರು, ಅದು ಕಂಡು ಇನ್ನೊಂದು ನಂಬರ್ ಬತ್ತು 2. ನೆಕ್ಸ್ಟು ಅದು ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್, ಇದಕ್ಕೊಂದು ಬತ್ತು 3. ಇನ್ನು 2 ಏನೋ ಕೇಳ್ಬಿಟ್ಟಿದ್ದ, ನಿಮ್ಗೆ ಗೊತ್ತಿರಲ್ಲ ಫಾರ್ಮುಲಾ, ಬೇಡ ಬಿಡಿ, 3 ನಂಬರ್ ಬರಲ್ವಾ. ಈಗ ಗ್ಯಾರಂಟಿ ಇಂಪಾರ್ಟೆಂಟು, ಯಾವುದೇ ಕೇಳಿದ್ರು ನೋಡಿ ಕೋಆರ್ಡಿನೇಟ್ಸ್ ಆಫ್ 1 2 3 4 ಅಥವಾ 5 ಕಂಡುಹಿಡಿಯಕ್ಕೆ ಕೇಳ್ತಾರೆ ನೋಡಿ. ಕೋಆರ್ಡಿನೇಟ್ಸ್ ಆಫ್ ಓಸೈ 1, ವರ್ಟಿಸಿಸ್ 1, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್, ಎಕ್ಸೆಂಟ್ರಿಸಿಟಿ, ಇನ್ನೊಂದೇನೋ ಕೇಳ್ತಾರೆ. ಅಥವಾ ಇಲ್ಲಿ ಯಾವುದೋ 2 ತೆಗೆದ್ಬಿಟ್ಟು ಇನ್ನೆರಡು ಏನೋ ಕೇಳ್ತಾರೆ. ಇನ್ನೆರಡು ಒಂದು ಡೈರೆಕ್ಟ್ರಿಕ್ಸ್ ಅಂತ ಬರುತ್ತೆ, ಲೆಂತ್ ಆಫ್ ಆಕ್ಸಿಸ್ ಅಂತ ಬರುತ್ತೆ, ಆಯ್ತಾ. ಅವೆಲ್ಲ ಬೇಡ, ಬರೀ ಇಷ್ಟೇ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಇದಿಷ್ಟರಲ್ಲಿ 2 ಅಂತ ಕೇಳ್ತಾರೆ. ಒಂದು ಎ ಬಿ ಕಂಡಿಡಿದ್ರೆ 1 ಬರುತ್ತೆ, ಇನ್ನೆರಡು ಕಂಡಿಡಿದ್ರೆ ಇನ್ನೆರಡು ಬರುತ್ತೆ, 3 ನಂಬರ್ ಬಂದೇ ಬರುತ್ತೆ. ಅಥವಾ ಇದನ್ನೇ ಕೇಳ್ಬಿಡ್ಬೋದು, ಏನು ಕೊಟ್ಟಿದ್ದೀನಿ ಇದೇ ಪ್ರಶ್ನೆ. ಬೇರೆ ಪ್ರಶ್ನೆ ಬಂದ್ರೆ ನೋಡಿ ಅಟೆಂಡ್ ಮಾಡ್ಬೋದು, ಸರಿನಾ. ನೋಡಿ ಈ ಥರ ನೀವೇನಪ್ಪ ಅಂತಂದರೆ ಈ ಎಲಿಪ್ಸ್ ಅಥವಾ ಹೈಪರ್ಬೋಲಾ ಮೇಲೆ ಲೆಕ್ಕ ಬಂದರೆ ಬರುತ್ತೆ. ಒಂದು ಪ್ರಶ್ನೆ ಕೇಳ್ತಾರೆ 6 ಮಾರ್ಕ್ಸ್ಗೆ, ಕೇಳಿದಾಗ ಈ ಥರ ಇದು ಎಲಿಪ್ಸ್ದು. ಅದೇ ಥರ ಕ್ವಶನ್ ನಂಬರ್ 19 ಒಂದಿದೆ ಹೈಪರ್ಬೋಲಾ, ಅದೊಂದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಈಗ ಏನಪ್ಪ ಅಂದರೆ ನಿಮಗೆ ಟೈಮ್ ಕಡಿಮೆ ಇದೆ ಅಲ್ವಾ, ಎಲ್ಲನೂ ಓದೋಕ್ಕಾಗಲ್ಲ, ಎಲ್ಲ ಫಾರ್ಮುಲಾನು ಕಲಿಯೋಕ್ಕಾಗಲ್ಲ. ಆಮೇಲೆ ಎಲ್ಲ ಕಲಿಯೋಕ್ಕೆ ಹೋದರೆ ಕನ್ಫ್ಯೂಷನ್ ಆಗಿ ಯಾವುದಕ್ಕೆ ಯಾವುದೆಲ್ಲ ಹಾಕೋಗ್ತೀರ. ಎಲ್ಲ ಕಲಿಯೋಬೋದು, ಬೇಡಪ್ಪ ಇವೆರಡು ಲೆಕ್ಕ ಕಲ್ತ್ಕೊ ಹೋಗೋಣ. ಇದೇ ಬಂದರೆ ನಿಮಗೆ 6 ನಂಬರೇ ಬಂದ್ಬಿಡ್ತದೆ, ಬೇರೆ ಬಂದರೆ 1 ಬರುತ್ತೆ ಅಲ್ವಾ. ಮಿನಿಮಮ್ 1, ಇನ್ನೂ ಜಾಸ್ತಿ ಬರುತ್ತೆ, ಮಿನಿಮಮ್ 1 ಬಂದ್ಬಿಡ್ತದೆ. ಮಿನಿಮಮ್ 1 ಬಂದ್ಬಿಟ್ರೆ ಸಾಕು ನಮಗೀಗ ಅಲ್ವಾ. ನೋಡಿ ಅದೇ ಥರ ಕ್ವಶನ್ ನಂಬರ್ 19 ನಿಮ್ಗೆ ಈ ಥರ ಇದೆ. ಏನು, ಫೈಂಡ್ ದಿ ಲೆಂತ್ ಆಫ್ ಆಕ್ಸಿಸ್, ಫೈಂಡ್ ದಿ ಲೆಂತ್ ಆಫ್ ಆಕ್ಸಿಸ್, ಫೈಂಡ್ ದಿ ಲೆಂತ್ ಆಫ್ ಆಕ್ಸಿಸ್ eccentricity, foci, of hyperbola. ಆಯ್ತಾ, ನಾನು ಇನ್ನೊಂದು ಆ್ಯಡ್ ಮಾಡ್ಕೊತೀನಿ. ಲೆಂತ್ ಆಫ್ ಎಕ್ಸೆಂಟ್ರಿಸಿಟಿ ಫೋಸೈ ಆ್ಯಂಡ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ of hyperbola x square minus 36 minus y square by 25 is equal to 1. ನೋಡಿ ಈ ತರ ಕೇಳ್ತಾರೆ. ಈಗ ಇಲ್ಲಿ ಮೈನಸ್ ಬಂದ್ರೆ ಹೈಪರ್ಬೋಲಾ, ಸರಿನಾ. ಈಗ ಫಸ್ಟ್ ಕೆಲಸ ಏನೇನು ಕೊಟ್ಟಾಗ ಎ ಬಿ ಕಂಡುಹಿಡ್ಕೊಳ್ಳೋದು, ಜನರಲ್ ಫಾರ್ಮ್ ಬರ್ಕೊಳ್ಳಿ. x square by a square minus y square by b square is equal to 1. this is the general form. ಈಗ ಇದನ್ನು ಕಂಪೇರ್ ಮಾಡಿದ್ರೆ ವಾಟ್ ಇಸ್ ಎ ಸ್ಕ್ವೇರ್ 36, ಎ ಅಂದ್ರೆ ಏನಾಯ್ತದೆ ಸ್ಕ್ವೇರ್ ರೂಟ್ 36 6. ಅದೇ ತರ ವಾಟ್ ಇಸ್ ಬಿ ಸ್ಕ್ವೇರ್ 25, ಬಿ ಅಂದ್ರೆ ಎಷ್ಟು ಸ್ಕ್ವೇರ್ ರೂಟ್ 25 5 ಆಗುತ್ತೆ. ನೋಡಿ ಇಷ್ಟು ಮಾಡಿಬಿಟ್ರೆ 1 ಮಾರ್ಕ್ ಬರುತ್ತೆ. ಈಗ ನೆಕ್ಸ್ಟ್ ಏನು ಕೇಳಿದರೆ ಲೆಂತ್ ಆಫ್ ಆಕ್ಸಿಸ್. ನೋಡಿ ಲೆಂತ್ ಆಫ್ ಆಕ್ಸಿಸ್ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಮತ್ತೆ ಕಾಂಜುಗೇಟ್ ಆಕ್ಸಿಸ್ ಅಂತ ಬರುತ್ತೆ. ಟ್ರಾನ್ಸ್ವರ್ಸ್ ಆಕ್ಸಿಸ್ ಕಂಡುಹಿಡಿಬೇಕಂದ್ರೆ ನೋಡಿ, ಟ್ರಾನ್ಸ್ವರ್ಸ್ ಆಕ್ಸಿಸ್ is equal to 2a.
ಎ ಗೊತ್ತಲ್ವಾ, 2 ಇಂಟು ಎ ಎಷ್ಟಪ್ಪ 6, 2 ಇಂಟು 6 ಅಂದರೆ 12. ಅದೇ ಥರ ಕಾಂಜುಗೇಟ್ ಆಕ್ಸಿಸ್. ಕಾಂಜುಗೇಟ್ ಆಕ್ಸಿಸ್ ಅಂದರೆ ಏನು, 2b, 2 ಇಂಟು ಬಿ ಎಷ್ಟು 5, 10. ನೋಡಿ, ಟ್ರಾನ್ಸ್ಫರ್ಸ್ ಆಕ್ಸಿಸ್ ಮತ್ತು ಕಾಂಜುಗೇಟ್ ಆಕ್ಸಿಸ್ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಫೋಸೈ. ಫೋಸೈ ಅಂತಂದರೆ ಕೋಆರ್ಡಿನೇಟ್ ಆಫ್ ಫೋಸೈ. ನೋಡಿ, ಫೋಸೈಗೆ ಫಸ್ಟ್ ಈ ಕಂಡು ಹಿಡ್ಕೋಬೇಕಲ್ವಾ, ಈನು ಕೇಳಿರ್ತಾರೆ ನೋಡಿ. ಎಕ್ಸೆಂಟ್ರಿಸಿಟಿ ಕೇಳಿದ್ರೆ ಎಕ್ಸೆಂಟ್ರಿಸಿಟಿ, ನೆಕ್ಸ್ಟ್ ಕೇಳಿರೋದು ಎಕ್ಸೆಂಟ್ರಿಸಿಟಿ. ಈಗ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ. ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಂದರೆ ಎಷ್ಟಪ್ಪ, 36 ಪ್ಲಸ್ 25 ಡಿವೈಡೆಡ್ ಬೈ 6, ಸ್ಕ್ವೇರ್ ರೂಟ್ ಆಫ್ 61 ಬೈ 6. ನೋಡಿ, ಆಕ್ಸಿಸ್ ಆಯಿತು, ಟ್ರಾನ್ಸ್ಫರ್ಸ್ ಆಕ್ಸಿಸ್, ಕಾಂಜುಗೇಟ್ ಆಕ್ಸಿಸ್ ಆಯಿತು, ಎಕ್ಸೆಂಟ್ರಿಸಿಟಿ ಆಯಿತು. ಫೋಸೈ. ಫೋಸೈಗೆ ಏನು ಫಾರ್ಮುಲಾ, ಫೋಸೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಇ ಕಾಮ 0. ಪ್ಲಸ್ ಆರ್ ಮೈನಸ್ ಎ ಅಂದರೆ ಎಷ್ಟಪ್ಪ, ಎ ಅಂದರೆ 6, ಇ ಅಂದರೆ ರೂಟ್ 61 ಬೈ 6 ಕಾಮ 0. 6 ಕ್ಯಾನ್ಸಲ್, ಪ್ಲಸ್ ಆರ್ ಮೈನಸ್ ರೂಟ್ 61 ಕಾಮ 0. ಪ್ಲಸ್ ಆರ್ ಮೈನಸ್ ರೂಟ್ 61 ಇದು, ರೂಟ್ 61 ಕಾಮ 0. ನೋಡಿ, ಇದೇನಿದು ಫೋಸೈ ಆಯಿತು, ಫೋಸೈ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್. ಆಕ್ಚುಲಿ ಅದು ಬುಕ್ಕಲ್ಲಿ ಇಲ್ಲ, ಕ್ವಶನ್ ಅಲ್ಲಿ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಕಂಡುಹಿಡಿಬೇಕಂತಂದ್ರೆ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಸೇಮ್ ಫಾರ್ಮುಲಾ. ನೋಡಿ, ಪ್ಯಾರಾಬೋಲಾಗೆ ಏನು ಫಾರ್ಮುಲಾ, ಎಲಿಪ್ಸ್ಗೆ ಏನು ಫಾರ್ಮುಲಾ ಇದೆಯೋ ಇದಕ್ಕೂ ಅದೇ ಫಾರ್ಮುಲಾ, ಅದು ಬರ್ದಿಲ್ಲ. ಏನು, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ ಈಕ್ವಲ್ ಟು 2b ಸ್ಕ್ವೇರ್ ಬೈ ಎ. 2 ಇಂಟು ಬಿ ಸ್ಕ್ವೇರ್ ಎಷ್ಟಪ್ಪ, ಬಿ ಸ್ಕ್ವೇರ್ ಇಸ್ 25 ಡಿವೈಡ್ ಬೈ ಎ ಎಷ್ಟು 6. 2 1s are 2 3s are 25 by 3. ನೋಡಿ, ಈ ತರ ನಿಮಗೆ ಇಲ್ಲ ಎಲಿಪ್ಸ್ ಕೇಳ್ತಾರೆ, ಇಲ್ಲ ಹೈಪರ್ಬೋಲಾ ಕೇಳ್ತಾರೆ. ಯಾವ್ದಾದ್ರೂ ಕೇಳಲಿ, ಬರೀ ನೀವು ನೋಡಿ ಎಲಿಪ್ಸ್ ಅಲ್ಲಿ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಹೈಪರ್ಬೋಲಾದಲ್ಲಿ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಬೇರೆ ಕೊಟ್ರೆ ಇಲ್ಲಿ ಕೇಳಿರೋದು ಎರಡರ ಜೊತೆಗೆ ಬೇರೆ ಇನ್ನೆರಡು ಏನಾರು ಕೇಳ್ಬೋದು. ಎಷ್ಟು ಗೊತ್ತಿರ್ತದೆ ಅಷ್ಟು ಮಾಡಿ. ನೋಡಿ, ಎ ಬಿ ಕಂಡುಹಿಡಿದ್ರೆ 1 ನಂಬರ್ ಬರುತ್ತೆ. ಮುಂದಕ್ಕೆ ನೀವು ಇದೇ ಕೇಳಿದ್ರೆ ಕಂಟಿನ್ಯೂ ಮಾಡಿ, ಬೇರೆ ಕೇಳ್ಬಿಟ್ಟಿದ್ರೆ ಇಷ್ಟೇ ಬರೀರಿ, 1 ನಂಬರ್ ಬರುತ್ತೆ. ಆಯ್ತಾ, ನಮ್ಗೆ ಏನಪ್ಪ, ನಮ್ಮ ಉದ್ದೇಶ ಏನೋ ಮಿನಿಮಮ್ 1 ಮಾರ್ಕ್ ಬರಬೇಕು. ಆಯ್ತಾ, ಜಾಸ್ತಿ ಬರುತ್ತೆ, ಮಿನಿಮಮ್ 1 ಬಂದ್ಬಿಟ್ರೆ 23 ಪ್ರಶ್ನೆ ಅಟೆಂಡ್ ಮಾಡಿದ್ರೆ 23 ಮಾರ್ಕ್ ಬರುತ್ತೆ. ಕರೆಕ್ಟ್ ಮಾಡ್ತು ಅಂತಂದ್ರೆ ನೀವು 100% ಪಾಸ್ ಆಗ್ಬೋದು. ಆಲ್ರೆಡಿ ಹೇಳಿದೆ ಹೆಂಗೆ ತಗೊಳ್ಳೋದು ಅಂತ. ನೋಡಿ, ಈಗ ನಿಮಗೆ ಕ್ವಶನ್ ನಂಬರ್ 19 ಮತ್ತೆ 20 ಎಲಿಪ್ಸ್ ಮತ್ತೆ ಹೈಪರ್ಬೋಲಾದಲ್ಲಿ ಬೇರೆ ಏನು ಓದ್ಬೇಡಿ, ಇವೆರಡು ಪ್ರಶ್ನೆ ಮಾತ್ರ ಓದಿ, ಇಷ್ಟು ಫಾರ್ಮುಲಾ ಮಾತ್ರ ಕಲೀರಿ, ಸರಿನಾ? ಈಗ ನೋಡಿ, ನೆಕ್ಸ್ಟು ಇನ್ನೂ 2 ಪ್ರಶ್ನೆ ಇದೆ. ಈಗ 19 20 ಆಯಿತು, 21 ಮತ್ತೆ 22. ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ 2 ಪ್ರಾಬ್ಲಮ್ ಮಾಡಿದೆ. ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ 5 ಮಾರ್ಕ್ಸ್ 2 ಕ್ವಶನ್ ಮಾಡಿದೆ, ಅದರದ್ದು ಕಂಟಿನ್ಯೂಯೇಷನ್. ನೋಡಿ, ಫೈಂಡ್ ದಿ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ನೋಡಿ ಈ ತರ ಇದೆ. ಫೈಂಡ್ ದಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ passing through the point 3 minus 4 and parallel to the line joining points, minus 3 4 and 5 8. ನೋಡಿ, ಹಿಂದೆ ಪ್ರಾಬ್ಲಮ್ 5 ನಂಬರ್ ಪ್ರಾಬ್ಲಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೇಮ್ ಇದೇ ತರ ಪ್ರಶ್ನೆ ಇತ್ತು. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ಲಿಲ್ಲ, ಅವರು ಏನ್ ಕೊಡ್ತಾ ಇದ್ರು, ಒಂದು ಈಕ್ವೇಶನ್ ಕೊಡ್ತಾ ಇದ್ವಿ. ಈಕ್ವೇಶನ್ ಕೊಟ್ಟಿದ್ರು 5 ಮಾರ್ಕ್ಸ್ ಅಲ್ಲಿ ಇದೆ ನೋಡಿ. ಕ್ವಶನ್ ನಂಬರ್ ನಿಮಗೆ ಲಾಸ್ಟ್ 16 ಮತ್ತೆ 17 ಇದು ಸಿಮಿಲರ್ ಟು ಕ್ವಶನ್ ನಂಬರ್ 16 5 ಮಾರ್ಕ್ಸ್. 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 16 ಇದೇ ತರ ಇದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಪಾಯಿಂಟ್ ಕೊಟ್ಟಿಲ್ಲ, ಪಾಯಿಂಟ್ ಬದಲು ಈಕ್ವೇಶನ್ ಆಫ್ ಲೈನ್, ಒಂದು ಲೈನ್ ಕೊಟ್ಟಿದ್ದಾರೆ, ಸರಿನಾ? ಈಗ ಇದರಲ್ಲಿ ಏನಪ್ಪಾ ಅಂದ್ರೆ ಪಾಯಿಂಟ್ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 22 ಏನು,
ಪ್ಯಾರಲಲ್ ಅಂತ ಇದೆಯಲ್ಲ, ಪ್ಯಾರಲಲ್ ಬದಲು ಪರ್ಪೆಂಡಿಕ್ಯುಲರ್. ನೋಡಿ ಈ ತರ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟು. 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 16 ಮತ್ತೆ 17. 5 ಮಾರ್ಕ್ಸ್ ಅಲ್ಲಿ ನೋಡಿ ಕ್ವಶನ್ ನಂಬರ್ 16 ಮತ್ತೆ ಕ್ವಶನ್ ನಂಬರ್ 17 5 ಮಾರ್ಕ್ಸ್ ಅಲ್ಲಿ. ಮತ್ತೆ 6 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 21 ಮತ್ತೆ 22 ಇದೆಯಲ್ಲ, ಈ 4 ಪ್ರಶ್ನೆನಲ್ಲಿ ಗ್ಯಾರಂಟಿ 1 ಬಂದೇ ಬರುತ್ತೆ ಅಥವಾ 2 ಬರ್ಬೋದು, ಹೇಳಕ್ಕಾಗಲ್ಲ. ಒಂದಂತೂ 100% ಇರ್ತದೆ, ನೆನ್ಪಿಟ್ಕೊಳ್ಳಿ. ಯಾವ್ದಾವ್ದು 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 16 17, 6 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 21 22. ಆಯ್ತಾ? ನೋಡಿ ಈಗ ಈ ತರ ಬಂದಾಗ, ಪ್ಯಾರಲಲ್ ಅಂತ ಬಂದಾಗ ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ. ಏನು ಈಕ್ವೇಶನ್ ಕಂಡುಹಿಡಿಯಕ್ಕೆ? ಫಾರ್ಮುಲಾ ಇಸ್ y minus y1 is equal to m into x minus x1. This is the formula used to find the equation of straight line when it is parallel to the given line ಅಥವಾ given point. ನೋಡಿ ಇದರಲ್ಲಿ y ಅಂದ್ರೆ ಏನು ಇಲ್ಲ, yನೇ. x ಅಂದ್ರೆ ಏನು ಇಲ್ಲ, xನೇ. ಈ x1 ಮತ್ತೆ y1 ಅಂದ್ರೆ ನೋಡಿ ಇದು ನೋಡಿ x1 y1 ಅಂದ್ರೆ ಈ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ದಟ್ ಈಸ್ x1 y1. ಆಯ್ತಾ? ನೆಕ್ಸ್ಟ್ ಈಗ m ಹೆಂಗ್ ಕಂಡುಹಿಡಿಯೋದು? ನೋಡಿ m ಕಂಡುಹಿಡಿಬೇಕಂತಂದ್ರೆ ನಿಮ್ಗೆ ಹಿಂದೆ ಪ್ರಾಬ್ಲಮ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇವೆರಡು ಪಾಯಿಂಟ್ ಇರ್ಲಿಲ್ಲ. ಇದ್ರ ಬದಲಿಗೆ ಏನಿತ್ತು, ಈ ತರ ಒಂದು ಈಕ್ವೇಶನ್ ಕೊಟ್ಟಿದ್ರು. 3x plus 5y minus 6 is equal to 0. ಈ ತರ ಒಂದು ಈಕ್ವೇಶನ್ ಬರ್ತಾಯಿತ್ತು. ಈ ಈಕ್ವೇಶನ್ ಬಂದಾಗ ax plus by plus c is equal to 0 ಬರ್ದಿ, abc ಬರ್ದಿ, m ಗೆ ಮೈನಸ್ a by b ಅಂತ ಮಾಡ್ತಾ ಇದ್ವಿ. ಆದ್ರೆ ಇದ್ರಲ್ಲಿ ಏನಾಗ್ಬಿಟ್ಟಿದೆ, ಈ ತರ 2 ಪಾಯಿಂಟ್ ಬಂದ್ಬಿಟ್ಟಿದೆ. ಈ 2 ಪಾಯಿಂಟ್ ಅನ್ನ ಇನ್ನೊಂದ್ಸಲಿ ಬರ್ಕೊಳ್ಳಿ. ಏನು? -3 4 ಅಂಡ್ 5 8 2 ಪಾಯಿಂಟ್ ಅನ್ನ ಬರ್ಕೊಂಡೆ. ಈ 2 ಪಾಯಿಂಟ್ಗೆ ಎರಡು ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು m ಕಂಡುಹಿಡಿಬೇಕು. ನೋಡಿ ಹೆಂಗ್ m ಕಂಡುಹಿಡಿಯೋದು ಅಂದ್ರೆ, ನೋಡಿ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ, 2 ಪಾಯಿಂಟ್. ಈಗ m ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಏನಪ್ಪಾ ಅಂದ್ರೆ y2 minus y1 divided by x2 minus x1. ನೋಡಿ m ಕಂಡುಹಿಡಿಬೇಕಂದ್ರೆ ಈಕ್ವೇಶನ್ ಕೊಟ್ಟಾಗ, ಹಿಂದೆ ಈ ಪ್ರಾಬ್ಲಮ್ ಮಾಡುವಾಗ ಹೇಳ್ಕೊಟ್ಟಿದ್ದೆ m ಕಂಡುಹಿಡಿಯೋದು. ಮೈನಸ್ a by b, abc ಕಂಡುಹಿಡಿದ್ಬಿಟ್ಟು ಈ ತರ 2 ಪಾಯಿಂಟ್ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಈ ಫಾರ್ಮುಲಾ ಹಾಕೋಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ನೊಂದು ನೀವು ಏನಪ್ಪಾ ಕನ್ಫ್ಯೂಷನ್ ಮಾಡ್ಕೊಬಿಡ್ತೀರಿ. ಏನಂದ್ರೆ ಇಲ್ಲೂ ಒಂದು x1 y1 ಬಂದ್ಬಿಡ್ತು, ಈ ಪಾಯಿಂಟ್ ಅಲ್ಲಿ x1 y1 ಬಂದ್ಬಿಡ್ತು. ನೋಡಿ ಈ x1 y1 ಐತಲ್ಲ, ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ಸ್ಟಾರ್ಟಿಂಗ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ಇದನ್ನ ನಾವ್ ಎಲ್ಲಿ ಯೂಸ್ ಮಾಡ್ಬೇಕು? ಇಲ್ಲಿ ಈಕ್ವೇಶನ್ ಆಫ್ ಲೈನ್ ಇಲ್ಲಿ ಯೂಸ್ ಮಾಡ್ಬೇಕು. ಈಗ ಇಲ್ಲಿ ಪುನಃ ಈ 2 ಪಾಯಿಂಟ್ ಐತಲ್ಲ, ಈ 2 ಪಾಯಿಂಟ್ m ಕಂಡುಹಿಡಿಯಕ್ಕೆ ಅಷ್ಟೇ ಇದ್ದು. ಇದು ಏನ್ ಕಂಡುಹಿಡಿಯಕ್ಕೆ? m ಕಂಡುಹಿಡಿಯಕ್ಕೆ ಅಷ್ಟೇ. ಇದರಲ್ಲಿ x1 y1 ಬರುತ್ತಲ್ಲ, ಇದು ಯಾವ್ದು x1 y1? ಇದು ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವೇನ್ ಮಾಡ್ಬಿಡ್ತೀರಾ, ಈ x1 y1 ನ ಇದಕ್ಕೆ ಹಾಕೋಬಿಡ್ತೀರಾ, ಈ x1 y ಇದಕ್ಕೆ ಹಾಕೋಬಿಡ್ತೀರಾ. ಗೊತ್ತಾಯ್ತಲ್ವಾ? ಈ ಇಕ್ವೇಶನ್ ಅಲ್ಲಿರೋ x1 y1 ಗೆ ಯಾವ್ದು ಹಾಕೋಬೇಕು? ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ಅದು ಹಾಕೋಬೇಕು. m ಕಂಡುಹಿಡಿಯುವಾಗ ಯಾವ್ದು ಹಾಕೋಬೇಕು? ನೋಡಿ ಇಲ್ಲಿ 2 ಕೊಟ್ಟಿರ್ತಾರಲ್ಲ, m ಕಂಡುಹಿಡಿಯುವಾಗ ಇದು. ಅದಕ್ಕೇನೆ ನಾನು ಇಲ್ಲಿ ಸಪರೇಟ್ ಆಗಿ ಬರೆದ್ಬಿಟ್ಟಿದ್ದೀನಿ. ಇದನ್ನ ಇದಕ್ಕೂ ಏನಿಲ್ಲ, ಇಲ್ಲಿ ಬರೀ m ಅಷ್ಟೇ. ಈ m ಇಲ್ಲಿ ಹಾಕಬೇಕು. ಇಲ್ಲಿ x1 y1 ಯಾವ್ದು? ಇದು. ಅರ್ಥ ಆಯ್ತಲ್ವಾ? ಈಗ ಕಂಡುಹಿಡಿಯೋಣ m ನ. y2 ಎಷ್ಟಪ್ಪ? 8, y1 4, 8 minus 4, x2 ಎಷ್ಟು? 5, x1 -3. ನೋಡಿ ಮೈನಸ್ ಆಫ್ -3, ಯಾಕಂದ್ರೆ x1 -3 ಇದೆ. 8 minus 4 ಅಂದ್ರೆ 4, 5 plus 3 ಆಯ್ತದೆ. 5 plus 3 ಅಂದ್ರೆ 4/8. 4 1s 4 2s 1/2 ಆಯ್ತು. ನೋಡಿ m ಕಂಡುಹಿಡಿದ್ಬಿಟ್ವಿ. ಈಗ ಇಲ್ಲಿಗೆ ಬರೋಣ. ಈಕ್ವೇಶನ್ ಏನಾಗುತ್ತೆ? ಈಕ್ವೇಶನ್ y ಅಂದ್ರೆ ಹಂಗೆ ಬರ್ತದೆ. y1 ಅಂದ್ರೆ ನೋಡಿ ಇಲ್ಲಿ ನೋಡ್ಬೇಕು, -4, m ಎಷ್ಟು? 1/2, x minus x1 3. x1 y1 ಈ ಈಕ್ವೇಶನ್ ಅಲ್ಲಿ x1 y1 ಅನ್ನ ನಾವು ಎಲ್ಲಿಂದ ತಗೋಬೇಕು? ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ, ಅಲ್ಲಿ ತಗೋಬೇಕು. m ಕಂಡುಹಿಡಿಯುವಾಗ 2 ಪಾಯಿಂಟ್ ಯೂಸ್ ಮಾಡ್ಕೋಬೇಕು. ಸರಿನಾ? ನೋಡಿ ಈ ತರ ಸಪರೇಟ್ ಆಗಿ ಬರ್ಕೊಬಿಟ್ರೆ ಏನು ಕನ್ಫ್ಯೂಷನ್ ಆಗಲ್ಲ. ಈಗ ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ ಇದು y plus 4 ಆಯ್ತದೆ. 1/2 into x minus 3. 2 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿ y plus 4 into 2 ಆಗುತ್ತೆ. 1 into x minus 3. 1 ರಿಂದ ಇದು ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಇದು ಮಲ್ಟಿಪ್ಲೈ ಮಾಡಿ 2y plus 8
ಅಲ್ವಾ. 4 2s are 8 is equal to x minus 3. ಇದಿಷ್ಟು ಈ ಕಡೆ ತಗೊಂಡ್ರೆ 2y plus 8 minus x plus 3. ಇದನ್ನು ಈ ಕಡೆ ತಗೊಂಡ್ರೆ x ಇದ್ದು ಮೈನಸ್ x ಆಗುತ್ತೆ, ಮೈನಸ್ 3 ಇದ್ದು ಪ್ಲಸ್ 3. ಈಗ ಇದೇನಾಯ್ತು 2y minus x 8 plus 3 11 is equal to 0. ನೋಡಿ ಇಲ್ಲಿಗೆ ಬೇಕಾದ್ರೆ ನಿಲ್ಲಿಸ್ಬೋದು ನೀವು, ಇಲ್ಲ ಅಂದ್ರೆ ಫಸ್ಟ್ x ಬರ್ದಿ ಆಮೇಲೆ ಇಲ್ಲಿಗೆ ನಿಲ್ಸಿ ಆಯ್ತಾ. ಏನ್ ಬಂದಿರ್ತದೆ ಅದು ನಿಲ್ಸಿ, ಫುಲ್ ಮಾರ್ಕ್ಸ್ ಕೊಡ್ತಾರೆ, ಏನು ತೊಂದರೆ ಇಲ್ಲ. ನೋಡಿ ಕ್ವಶನ್ ನಂಬರ್ 21 6 ಮಾರ್ಕ್ಸ್ ಅಲ್ಲಿ ಈ ತರ ಮಾಡಬೇಕು. ಇದು ಕ್ವಶನ್ ನಂಬರ್ 16 ಮತ್ತೆ 17 5 ಮಾರ್ಕ್ಸ್ ಅಲ್ಲಿ ಇತ್ತಲ್ಲ, ಸೇಮ್ ಅದೇ ತರ. ಅದರಲ್ಲಿ ಇಲ್ಲಿ ಈಕ್ವೇಶನ್ ಕೊಡ್ತಾ ಇದ್ರು, ಇದರಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ನೋಡಿ ಈಗ ಇದಾಯ್ತು. ನೆಕ್ಸ್ಟ್ ಕ್ವಶನ್ ಬರೋಣ. 6 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 22. ನೋಡಿ ಕ್ವಶನ್ ನಂಬರ್ 22 ಈ ತರ ಇದೆ. ಕ್ವಶನ್ ನಂಬರ್ 22 ಏನಿದೆ, ಫೈಂಡ್ ದಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂದ್ಬಿಟ್ಟು ಇಲ್ಲಿ ಏನೋ ಬೇರೆ ಕೊಟ್ಟಿದ್ದಾರೆ. -2 1 -2, 1 ಅಂಡ್ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಬದಲು ಪರ್ಪೆಂಡಿಕ್ಯುಲರ್ to the line joining the points -7 3 2 7 -7 3 2 7. ನೋಡಿ ಇಲ್ಲ ನಿಮಗೆ ಸೇಮ್ ಅದೇ ತರನೇ, ಅದು ಪ್ಯಾರಲಲ್ ಕೊಟ್ಟಿದ್ರು, ಇಲ್ಲಿ ಪರ್ಪೆಂಡಿಕ್ಯುಲರ್ ಕೊಟ್ಟಿದ್ದಾರೆ. ನೋಡಿ ಪರ್ಪೆಂಡಿಕ್ಯುಲರ್ ಕೊಟ್ಟಾಗ ಏನು ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಯ್ತದೆ, ಎಂ ಇರೋ ಕಡೆ ಏನಾಗುತ್ತೆ -1/m ಅಂತ ಬರ್ಕೊಳ್ಳೋದು. ಇನ್ನೆಲ್ಲ ಸೇಮ್. ಈಗ ಇಲ್ಲಿ ಎಂ ಕಂಡಿಡಿಯಕ್ಕೆ ಫಾರ್ಮುಲಾ ಸೇಮ್, ಈ x1 y1 x2 y2 ಚೇಂಜ್ ಆಗುತ್ತೆ. ನೋಡಿ ಇವಾಗ x1 y1 ಎಷ್ಟಪ್ಪ -7 3 2 7 ಅಲ್ವಾ. ನೋಡಿ ಇವೆರಡು ಪಾಯಿಂಟ್ ಅನ್ನ ಇಲ್ಲಿ ಬರ್ಕೊಬಿಟ್ಟು ಇದಕ್ಕೆ x1 y1 x2 y2 ಅಂತ ಹಾಕ್ಬಿಟ್ಟು ಎಂ ಕಂಡು ಹಿಡ್ಕೊಬಿಡಿ. ಈ ಈಕ್ವೇಶನ್ ಅಲ್ಲಿ x1 y1 ಅಂದ್ರೆ ಯಾವುದು, ಇದು ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ ಅದು. ಈಗ ಇಲ್ಲಿ y2 ಅಂದ್ರೆ ಏನಪ್ಪ 7 -3 x2 2 -7 7 -3 ಅಂದ್ರೆ 4, ಇದು 2 + 7 ಆಗುತ್ತೆ 4/9. ಸರಿನಾ, 4/9. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು y1 ಅಂದ್ರೆ ಏನು 1 -1/4/9 x - x1 ಎಷ್ಟಪ್ಪ -2. ಇದನ್ನ ಮೇಲೆ ತಗೊಂಡು ಹೋದ್ರೆ -1 -9/4 ಬರುತ್ತೆ, x + 2 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. y - 1 × 4 = 9 -9 × x + 2. ಇದು 4y - 4 -9x - 18. ಇದಿಷ್ಟು ಈ ಕಡೆ ತಗೊಬಂದ್ರೆ 4y - 4 + 9x + 18 = 0. 4y + 9x - 4 + 18 ಅಂದ್ರೆ +14. ದಿಸ್ ಇಸ್ ದಿ ಈಕ್ವೇಶನ್ ಆಫ್ ಲೈನ್. ನೋಡಿ ಈ ತರ. ನೋಡಿ ಈಸಿ ಏನಿಲ್ಲ, ಸೇಮ್ ಅದೇ ತರನೇ 5 ಮಾರ್ಕ್ಸ್ ಅಲ್ಲಿ 16 17 ಏನಿತ್ತು ಅದೇ ತರನೇ 6 ಮಾರ್ಕ್ಸ್ ಅಲ್ಲಿ 21 22 ಇದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅದರಲ್ಲಿ ಇಲ್ಲಿ ಲೈನ್ ದ ಈಕ್ವೇಶನ್ ಕೊಟ್ಟಿದ್ರು, ಇದರಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಎರಡು ಪಾಯಿಂಟ್ ಕೊಟ್ಟಾಗ ಹೆಂಗ್ ಕಂಡು ಹಿಡಿಯಕ್ಕೆ ಈ ಫಾರ್ಮುಲಾ. ಸರಿನಾ. ನೋಡಿ ಈಗ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಅಲ್ಲಿ 4 ಕ್ವಶನ್ ಉಳ್ಕೊಂಡಿದೆ. 4 ಅಲ್ಲ 5 ಪ್ರಶ್ನೆ ಉಳ್ಕೊಂಡಿದೆ 6 ಮಾರ್ಕ್ಸ್ ಅಲ್ಲಿ. ಅದೇ ತರ 5 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ 4 ಪ್ರಶ್ನೆ ಉಳ್ಕೊಂಡಿದೆ. 3 ಮಾರ್ಕ್ಸ್ ಅಲ್ಲಿ 4 ಪ್ರಶ್ನೆ, ಮತ್ತೆ 5 ಮಾರ್ಕ್ಸ್ ಅಲ್ಲಿ 4 ಪ್ರಶ್ನೆ. 5 ಮಾರ್ಕ್ಸ್ ಅಲ್ಲಿ 4 ಮತ್ತೆ 3 ಮಾರ್ಕ್ಸ್ ಅಲ್ಲಿ 4, 6 ಮಾರ್ಕ್ಸ್ ಅಲ್ಲಿ 5. 4 4 8 5 13 ಪ್ರಶ್ನೆ ಅಷ್ಟೇ ಇರೋದು. ಇನ್ನೊಂದು 3 ವಿಡಿಯೋ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ. ಸರಿನಾ. ಇನ್ನೊಂದು 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇಷ್ಟು ಓದ್ಕೊಂಡ್ರೆ ಸಾಕು ನೀವು. ಯಾವುದು ಎಲಿಪ್ಸ್ ಮತ್ತೆ ಪ್ಯಾರಾಬೋಲಾ ಹೈಪರ್ಬೋಲಾದಲ್ಲಿ ಇಷ್ಟು ಸಾಕು. ಮತ್ತೆ ಇದು ಪ್ಯಾರಲಲ್ ಟು ದಿ ಲೈನ್ ಪರ್ಪೆಂಡಿಕ್ಯುಲರ್ ಈಕ್ವೇಶನ್ ಕಂಡುಹಿಡಿಯೋದು ಈ ಟೈಪಲ್ಲಿ ನೋಡ್ಕೊಂಡ್ರೆ ಸಾಕು. ಯಾವುದಾದ್ರೂ ಈ ಟೈಪಲ್ಲಿ ಯಾವ್ದಾದ್ರು ಒಂದು ಬರುತ್ತೆ, ಮತ್ತೆ ಎಲಿಪ್ಸ್ ಅಥವಾ ಹೈಪರ್ಬೋಲಾದಲ್ಲಿ ಈ ತರ ಪ್ರಶ್ನೆ ಬರುತ್ತೆ. ನೋಡಿ ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲ ಚೆನ್ನಾಗಿ ಓದಿ, ಎಲ್ಲ ಪಾಸ್ ಮಾಡಿ, ಎಲ್ಲರೂ
ಒಳ್ಳೆ ಮಾರ್ಕ್ಸೇ ತೊಗೊಳ್ಳಿ, ಮಿನಿಮಮ್ ಪಾಸ್ ಆಗ್ಬಿಡ್ಲಿ ಫಸ್ಟು. ಪಾಸ್ ಆದಮೇಲೆ ಜಾಸ್ತಿ ಮಾರ್ಕ್ಸು ಬರಲಿ, ಫೇಲ್ ಅಂತೂ ಆಗೋದು ಬೇಡ ಅಲ್ವಾ? ಆಗಲ್ಲ, ಖಂಡಿತ ಆಗಲ್ಲ. ನೀವು ಎಲ್ಲ ಪಾಸಾಗಿ, ನೀವೆಲ್ಲ ಪಾಸಾಗಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಆಲ್ ದ ಬೆಸ್ಟ್. ಚೆನ್ನಾಗಿ ವರ್ಕ್ ಮಾಡಿ ಆಯಿತಾ? ಟೈಮು ಕಡಿಮೆ ಇದೆ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಲ್ವಾ? ಏನು ಕಲಿತೀರೋ ಕರೆಕ್ಟಾಗಿ ಕಲೀರಿ. ಈಗ ಒಂದು ಪ್ರಾಬ್ಲಮ್ ಇದೆ, ಡಿಫ್ರೆನ್ಶಿಯೇಟ್ sin x ವಿತ್ ರೆಸ್ಪೆಕ್ಟ್ x ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ಲೆಕ್ಕ ಅವ್ರು ಕೊಟ್ಟರು ಅಂದರೆ 6 ನಂಬರ್ ಕೊಟ್ಟಿದ್ರೆ ನಿಮ್ಗೆ 6 ಬಂದ್ಬಿಡ್ಬೇಕು, 5 ಕೊಟ್ಟಿದ್ರೆ 5 ಬಂದ್ಬಿಡ್ಬೇಕು. ಹಾಗೆ ಒಂದು ಮಿಸ್ಟೇಕ್ ಮಾಡಬಾರ್ದು. ನನ್ನ ವೀಡಿಯೋಗಳು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.